ಸಾವರ್ಕರ್ ಆಗಿರುವಂತ ಫ್ರಾನ್ಸ್ ಪೊಲೀಸ್ಗೆ ನಾನು ನನ್ನ ಕೈದಿ ಅರೆಸ್ಟ್ ಮಾಡು, ನನ್ನ ಕರ್ಕೊಂಡು ಹೋಗುವಂತ ಅರ್ಧಂಬರ್ಧ ಫ್ರೆಂಚ್ ಭಾಷೆಯಲ್ಲಿ ಹೇಳುವಷ್ಟೊತ್ತಿಗೆ ಹಿಂದಿನಿಂದ ಇವ್ರು ಬಂದ್ರು, ಗಾಬರಿ ಆಗ್ಬಿಟ್ಟಿದ್ರು ಇವರು, ಮುಂದೇನಾಗುತ್ತೆ ಅಂತ. ಆ ಫ್ರೆಂಚ್ ಪೊಲೀಸ್ಗೆ ಸ್ವಲ್ಪ ದುಡ್ಡನ್ನು ಕೊಟ್ಟು ಸಾವರ್ಕರ್ನ ವಾಪಸ್ ಹಿಡ್ಕೊಂಡು ಅವತ್ತೇನಾದ್ರೂ ಮಿಸ್ ಆಗಿದ್ರೆ ಇವತ್ತಿನ ಕಥೆನೇ ಬೇರೆ. ಆದ್ರೆ ಸಾವರ್ಕರ್ ಹೇಳ್ಕೊಂಡು ಮಿತ್ರರೇ, ನನಗೆ ನಿಮ್ಗೆ ಇಷ್ಟು ಹಿಂದೆ ಅನ್ಸುತ್ತಲ್ಲ. ಅದಾದ 10 ನಿಮಿಷಕ್ಕೆ ಮೇಡಮ್ ಕಾಮ ಮತ್ತು VVS ಅಯ್ಯರ್ ಬರ್ತಾರೆ. ಇಬ್ರು ಬಂದಲ್ಲಿ ನೋಡ್ಕೊಂಡು ಏನೋ ಆಯ್ತು ಅಂತ ಗೊತ್ತಾದಾಗ ಅವ್ರು ಕೈ ಬಿಸ್ಕೊಳ್ತಾರೆ. ನಾವು 10 ನಿಮಿಷ ಮುಂಚೆ ಬಂದಿದ್ರೆ ಸಾವರ್ಕರ್ನ ಬಚಾವ್ ಮಾಡ್ಬಿಡ್ತಿದ್ವಲ್ಲ ಅಂತ. ಆದ್ರೆ ಏನ್ ಮಾಡೋದು, ಏನು ಮಾಡ್ಲಿಕ್ಕಾಗಲ್ಲ. ಸಾವರ್ಕರ್ ಕಾಲಾಪಾನಿಯಲ್ಲಿ ಅನುಭವಿಸ್ತಾ ಇರುವಂತ ಪ್ರತಿಯೊಂದು ನೋವಿಗೂ ಅವರಿಬ್ರು ತಮ್ಮಂತ ಎಷ್ಟು ಬೈಕೊಳ್ತಿರ್ತಾರೆ ಅಂತ ಇಮ್ಯಾಜಿನ್ ಮಾಡಿದಾಗ ನನಗೆ ಈಗಲೇ ದುಃಖ ಅನ್ಸುತ್ತೆ. ಎಷ್ಟು ಸಂಕಟ ಪಟ್ಟಿರ್ಬೋದು ಅವರ ಆನಂತರದ ದಿನಗಳಲ್ಲಿ. ಸಾವರ್ಕರ್ನ ಒಳಗೆ ಕರ್ಕೊಂಡು ಹೆದರಿಸ್ಬಿಡ್ತಾರೆ ಇವರೆಲ್ಲ ಕೂತ್ಕೊಂಡು. ನೀವು ಹಿಂಗೆ ಮಾಡಿದ್ರೆ ನಾವು ಸುಮ್ಮನೆ ಇರಲ್ಲ, ಹಂಗಿರಲ್ಲ ಅಂತ. ಸಾವರ್ಕರ್ ಇಬ್ರು ಪೊಲೀಸರಿಗೆ ಹೇಳ್ತಾರೆ, ನೋಡು ನನಗೆ ಹೆಂಡತಿ ಮಕ್ಕಳ ಚಿಂತೆ ಏನೂ ಇಲ್ಲ, ನಾನು ಮತ್ತೊಮ್ಮೆ ಹಾರಿ ತಪ್ಪಿಸ್ಕೊಳ್ತೀನೋ ಸಾಯ್ತೀನೋ ನಿಮ್ ಕೆಲಸ ಹೋಗ್ಬಿಡತ್ತೆ, ಹುಷಾರಾಗಿರಿ, ನನ್ನ ಬಗ್ಗೆ ಆರಾಮ ಪ್ರೀತಿಯಿಂದ ಇಲ್ಲದ್ರೆ ಬಹಳ ಡೇಂಜರ್ ನಾನು ಅಂತ. ಅವರೆಲ್ಲರೂ ಸಾವರ್ಕರ್ ವಿನಂತಿಸ್ಕೊಳ್ತಾರೆ, ದಯವಿಟ್ಟು ಇಂಥದ್ದೊಂದು ಸಾಹಸ ಮಾಡಬೇಡ, ಬಿಟ್ಬಿಡು ಅಂತ. ಆದ್ರೆ ಸಾವರ್ಕರ್ ಎಂತ ದೊಡ್ಡ ಸುದ್ದಿ ಆಗ್ಬಿಡ್ತಾರೆ ಅಂದ್ರೆ, ಫ್ರಾನ್ಸಿನ ನೆಲದಿಂದ ಬ್ರಿಟಿಷರು ಒಬ್ಬ ಕೈದಿಯನ್ನ ಎಳ್ಕೊಂಡು ಹೋದ್ರು ಅನ್ನೋದು ಫ್ರಾನ್ಸಿನ ಸಾರ್ವಭೌಮತೆಗೆ ಧಕ್ಕೆ ಅಂತ ಅಲ್ಲಿ ಎಲ್ಲ ಪತ್ರಿಕೆಗಳು ಬರಲಿಕ್ಕೆ ಶುರು ಮಾಡಿಬಿಡ್ತವೆ. ಸಾವರ್ಕರ್ ವಿಚಾರವನ್ನ ಇಂಟರ್ನ್ಯಾಷನಲ್ ಕೋರ್ಟ್ಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತ ಚರ್ಚೆ ಬರುತ್ತೆ. ಜಗತ್ತಿನಲ್ಲಿ ಮೊತ್ತ ಮೊದಲ ಬಾರಿಗೆ ಈ ತರದೊಬ್ಬ ಕ್ರಾಂತಿಕಾರಿಯ, ಭಾರತೀಯ ಕ್ರಾಂತಿಕಾರಿಯ ಏನಾದರೂ ಚರ್ಚೆ ಇಂಟರ್ನ್ಯಾಷನಲ್ ಕೋರ್ಟ್ಗೆ ಹೋಗಿದ್ರೆ ಅದು ಸಾವರ್ಕರ್ ವಿಚಾರ ಮಾತ್ರ ಮೊದಲು ಅಂತ. ಇನ್ಯಾವುದೂ ಭಾರತಕ್ಕೆ ಕರ್ಕೊಂಡು ಬಂದು ಸಾವರ್ಕರ್ನ ಕೋರ್ಟ್ಗೆ ನಿಲ್ಲಿಸುವಾಗ ದೊಡ್ಡ ಚರ್ಚೆ ಅಲ್ಲ. ಸಾವರ್ಕರ್ ಹೇಳ್ತಾರೆ, ಈ ಕೋರ್ಟ್ ನಲ್ಲಿ ನಾನು ಮಾತಾಡಲ್ಲ. ಯಾಕೆ ನಾನು ಈ ಕೋರ್ಟ್ ನಲ್ಲಿ ಮಾತನಾಡಲ್ಲ ಅಂತಂದ್ರೆ, ನನ್ನ ಚರ್ಚೆ ಇಂಟರ್ನ್ಯಾಷನಲ್ ಕೋರ್ಟ್ ಅಲ್ಲಿ ನಡೀತಿದೆ, ಅಲ್ಲಿನ ವರ್ಡಿಕ್ಟ್ ನ ಆಧಾರದ ಮೇಲೆ ಕೊಡಬೇಕು ಅಂತ ಬ್ರಿಟಿಷರು ಡಿಸೈಡ್ ಮಾಡಿಬಿಡ್ತಾರೆ. ಫ್ರಾನ್ಸಿನ ಸ್ನೇಹ ಕಳಿಸ್ಕೊಳ್ಳಿಕ್ಕೆ ಇಷ್ಟಪಡಲ್ಲ, ಹೀಗಾಗಿ ಸಾವರ್ಕರ್ನ ಕಳಿಸ್ಬಿಡೋಣ ಅಂತ. ಆದ್ರೆ ಭಾರತದಲ್ಲಿರುವಂತ ಪೊಲೀಸರು ಹೇಳ್ತಾರೆ, ಯಾವ ಕಾರಣಕ್ಕೂ ಕಳಿಸಬಾರದು, ಮೊದಲು ಇಲ್ಲಿ ವಿಚಾರಣೆ ಮುಗಿಲಿ ಅಂತ ಹೇಳಿ ಅಂತ ಸಾವರ್ಕರ್ ಮೇಲೆ ತ್ವರಿತ ವಿಚಾರಣೆ ಶುರುವಾಗುತ್ತೆ. ಸಾವರ್ಕರ್ ಮೇಲೆ ಇರುವಂತಹ ಆರೋಪ ಏನು ಗೊತ್ತೇ? ಸಾವರ್ಕರ್ 1906ರಲ್ಲಿ ಮಾಡಿದ 2 ಭಾಷಣಗಳು ರಾಜದ್ರೋಹ ಪೂರಕವಾಗಿದ್ದರಿಂದ ಆ ರಾಜದ್ರೋಹದ ಕಾರಣಕ್ಕೋಸ್ಕರ ಇವರನ್ನು ಕಟಕಟೆಯಲ್ಲಿ ನಿಲ್ಲಿಸಲಾಗಿದೆ ಅಂತ ಬೇರೆ ಏನೂ ಕಾರಣ ಇಲ್ಲ. ವಿಚಾರಣೆ ಕ್ವಿಕ್ ಆಗಿ ನಡೆಯಿತು. ಈ 2 ರಾಜದ್ರೋಹದ ಭಾಷಣಗಳಿಗೆ ಅವರು ಬರೆದಿರುವಂತ ಕೆಲವು ಸಾಹಿತ್ಯದ ಆಧಾರದ ಮೇಲೆ ಸಾವರ್ಕರ್ ಶಿಕ್ಷೆ ಕೊಟ್ಟರು. ಏನ್ ಶಿಕ್ಷೆ ಗೊತ್ತಾ? 25 ವರ್ಷಗಳ ಒಂದು ಜೀವಾವಧಿ ಶಿಕ್ಷೆಯನ್ನು ಕೊಡಲಾಯಿತು. ಭಾಷಣಗಳಿಗೆ ಜವಾಹರ್ಲಾಲ್ ನೆಹರು ಯಾವತ್ತೂ 25 ವರ್ಷಗಳ ಕಾಲಾಪಾನಿ ಜೀವಾವಧಿ ಶಿಕ್ಷೆ ಸಿಗಲಿಲ್ಲ. ಎಂತ ಭಾಷಣ ಇರ್ಬೋದು? ಜವಾಹರ್ಲಾಲ್ ನೆಹರು ಬರಹಕ್ಕೆ ಯಾವತ್ತೂ 25 ವರ್ಷಗಳ ಕಾಲಾಪಾನಿ ಶಿಕ್ಷೆ ಸಿಗಲಿಲ್ಲ. ಎಂತ ಬರಹ ಇರ್ಬೋದು? ಸಾವರ್ಕರ್ 2 ಭಾಷಣ ಮತ್ತು ಕೆಲವು ಬರಹಕ್ಕೆ 25 ವರ್ಷಗಳ ಕಾಲಾಪಾನಿ ಜೀವಾವಧಿ ಶಿಕ್ಷೆ ಸಿಗುತ್ತೆ ಅಂತಂದ್ರೆ ಆ ಬರಹಗಳ ಸಾಮರ್ಥ್ಯವನ್ನು ಇಮ್ಯಾಜಿನ್ ಮಾಡಿ. ಅದ್ರ ಮುಗಿದಿರಲಿಲ್ಲ. ಸಾವರ್ಕರ್ ಈ ವಿಚಾರಣೆ ನಡೀತಾ ಇರುವಾಗಲೇ ಕಲೆಕ್ಟರ್ ಜಾಕ್ಸನ್ ಹತ್ಯೆಗೆ ಸಂಬಂಧಿಸಿದ ಬಂದೂಕನ್ನ ಅಲ್ಲಿಂದ ಕಳಿಸಿಕೊಡಲಾಗಿತ್ತು. ಸಾವರ್ಕರೇ ಕಳಿಸ್ಕೊಟ್ಟಿದ್ರು ಅನ್ನೋದಕ್ಕೆ ಯಾವ ಪುರಾವೆಯೂ ಇರಲಿಲ್ಲ. ಆದ್ರೆ ಬ್ರಿಟಿಷರಿಗೆ ಪುರಾವೆ ಅವರೇ ತಾನೇ ಹುಟ್ಟಾಕಿದ್ರು. ಇನ್ನೊಂದು 25 ವರ್ಷಗಳ ಜೀವಾವಧಿ ಶಿಕ್ಷೆ ಕೊಟ್ಟರು. 2 ಜೀವಾವಧಿ ಶಿಕ್ಷೆ 50 ವರ್ಷಗಳು. ಲಂಡನ್ ನಲ್ಲಿ ಅವತ್ತು ಜೀವಾವಧಿ ಶಿಕ್ಷೆ ಅಂದ್ರೆ 14 ವರ್ಷ. ಸಾವರ್ಕರ್ ಮತ್ತು ಕೆಲವು ಭಾರತೀಯ ರಾಜಕೀಯ ಕೈದಿಗಳಿಗೆ ಮಾತ್ರ ಜೀವಾವಧಿ ಶಿಕ್ಷೆಯನ್ನ 25 ವರ್ಷಕ್ಕೆ ಮಾಡಿ ಅದನ್ನು ಲಂಡನ್ಗೆ ಅಂತ ಕಳಿಸಿಕೊಟ್ರು, ಅದನ್ನ ಕಾಲಾಪಾನಿಗೆ ಅಂತ ಕಳಿಸಿಕೊಟ್ರು. ಸಾವರ್ಕರ್ಗೆ 2 ಜೀವಾವಧಿ ಶಿಕ್ಷೆ ಕೊಟ್ಟು ಈ ಕಡೆ ಫ್ರಾನ್ಸ್ನವರು ಕೂಡ ಸಾವರ್ಕರ್ನ ನೀವು ಇಲ್ಲಿಂದ ಕರ್ಕೊಂಡು ಹೋಗಿದ್ರಲ್ಲಿ ತಪ್ಪಿಲ್ಲ ಅಂತ ವರ್ಡಿಕ್ಟ್ ಕೊಟ್ಟಿದ್ರಿಂದ ಸಾವರ್ಕರ್ ಅಕ್ಷರಶಃ ಕೈದಿಯ. ಸಾವರ್ಕರ್ ಯರವಾಡ ಜೈಲಿನಲ್ಲಿದ್ದಾಗ ಇನ್ನು ಹೋಗೋಕ್ಕಿಂತ ಮುಂಚೆ ಅವ್ರ ಹೆಂಡತಿ ನೋಡ್ಲಿಕ್ಕೆ ಬರ್ತಾರೆ. ಇಮ್ಯಾಜಿನ್ ಮಾಡಿ, ಓದ್ಲಿಕ್ಕೆ ದುಡ್ಡು ಬೇಕು ಅನ್ನೋ ಕಾರಣಕ್ಕೆ ಮದುವೆ ಆಗಿದ್ದು, ಬಟ್ ಹೆಂಡತಿ ಮೇಲೆ ಅಪಾರವಾದ ಪ್ರೀತಿ ಅವರಿಗೆ. ಆ ಹೆಣ್ಮಗಳು ಏನೇನೋ ಕನಸಿಟ್ಕೊಂಡಿದ್ರು. ಮದುವೆ ಆದ 1-2 ವರ್ಷಕ್ಕೆ ಇವರು ವಿದೇಶಕ್ಕೆ ಹೋಗಾಗಿದೆ. ಈಗ ಬಂದಿದ್ದಾರೆ, ಈಗ ಇಲ್ಲಿಂದ ಕಾಲಾಪಾನಿಗೆ ಹೋಗ್ತಿದ್ದಾರೆ. ಕಾಲಾಪಾನಿ ಅಂದ್ರೆ ಅವತ್ತಿನ ದಿನದಲ್ಲಿ ಏನು ಅಂದ್ರೆ ಶವಯಾತ್ರೆ ಅಂತ, ಹೋದವನು ವಾಪಸ್ ಬರಲ್ಲ ಅಂತ. ಆದ್ರೆ ಸಾವರ್ಕರ್ ತನ್ನ ಹೆಂಡತಿ ಮುಂದೆ ಹೆಂಗಿದ್ರು ಅಂತಂದ್ರೆ, ಆ ಹೆಂಡತಿಗೆ ಹೇಳ್ತಾಳೆ, ತಾನು ಹಾಕೊಂಡಿರೋ ಕೈದಿ ಬಟ್ಟೆ ತೋರಿಸಿ ಹೇಳ್ತಾರೆ, ನೋಡು ನಾನು ಅವತ್ತು ಹಂಗೆ ಇದ್ದೆ, ಇವತ್ತು ಹಂಗೆ ಇದ್ದೀನಿ. ಈ ಬಟ್ಟೆ ಅರ್ಥ ಏನು ಅಂದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಚಳಿ ಆಗುತ್ತಲ್ಲ, ಆ ಚಳಿಯನ್ನು ತಡ್ಕೊಳ್ಳಿಕ್ಕೆ ಈ ಬಟ್ಟೆ ಒಳ್ಳೇದು ಅಂತ ಕೊಟ್ಟಿದ್ದಾರೆ ಅಷ್ಟೇ. ನೀನೇನ್ ತಲೆ ಕೆಡಿಸ್ಕೊಳ್ಬೇಡ, ನಾನು ಬೇಗ ಬರ್ತೀನಿ ಅಂತ. ಎಲ್ಲಿಂದ ಬೇಗ ಬರುತ್ತೆ?
ಅವ್ರ ಎದೆ ಮೇಲೆ ಒಂದು ಬಿಲ್ಲೆ ಇತ್ತು. ಆ ಬಿಲ್ಲೆ ಮೇಲೆ ಬರೆದಿದ್ರು 1910 ಮೊದಲನೇ ನಂಬರು, 1960 ಇನ್ನೊಂದು ನಂಬರ್. 10ನೇ ವರ್ಷಕ್ಕೆ ಶುರುವಾಗಿದೆ ಶಿಕ್ಷೆ, 1960ಗೆ ರಿಲೀಸ್ ಆಗುತ್ತೆ ಅಂತ ಮಧ್ಯದಲ್ಲಿ ಒಂದು ಡಿ ಅಂತ ಅಕ್ಷರ ಇನ್ಯಾವ ಕೈದಿಗೂ ಇರಲಿಲ್ಲ, ಸಾವರ್ಕರ್ಗೆ ಮಾತ್ರ ಡಿ ಅಂದ್ರೆ ಡೇಂಜರ್ ಅಂತ. ಬಿ ಕೇರ್ಫುಲ್ ವಿತ್ ಸಾವರ್ಕರ್ ಅಂತ. ಬಹುಶಃ ಕಾಂಗ್ರೆಸ್ಗೂ ಇದು ಅರ್ಥ ಆಗಿದ್ದು, ಬಿ ಕೇರ್ಫುಲ್ ವಿತ್ ಸಾವರ್ಕರ್. ಈ ದೇಶ ಸಾವರ್ಕರ್ನ ನಿಮ್ಮೆಲ್ಲ ರಾಜಕಾರಣಿಗಳಿಗಿಂತ ಹೆಚ್ಚು ಗೌರವದಿಂದ, ಹೆಚ್ಚು ತೂಕದಿಂದ ನೋಡುತ್ತೆ. ಹೀಗಾಗಿ ಸಾವರ್ಕರ್ನ ಬೈದು ಸಾವರ್ಕರ್ನ ಉಗಿದು ಜೀರ್ಣಿಸ್ಕೊಳ್ತೀವಿ ಅಂತ ತಿಳ್ಕೊಳ್ಬೇಡಿ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ. ಈಗಲೂ ಒಂದು ಡಿ ಅಕ್ಷರವನ್ನ ಸಾವರ್ಕರ್ ಬರೆದಿರ್ತಾರೆ, ಬಹಳ ಡೇಂಜರ್ ಸಾವರ್ಕರ್ ಅಂತ. ಸಾವರ್ಕರ್ ಅಂತ ವ್ಯಕ್ತಿತ್ವ ಆವತ್ತಿಂದಲೂ ಇತ್ತು. ಸಾವರ್ಕರ್ನ ಹಡಗಿನಲ್ಲಿ ತುಂಬಿಕೊಂಡು ನಾನು ತುಂಬಾ ಡೀಟೇಲಿಗೆ ಹೋಗಲ್ಲ, ಆದರೆ ಬಹಳ ಸುಂದರವಾಗಿರುವ ರೋಚಕವಾದ ಕಥೆಗಳನ್ನು ಸಾವರ್ಕರ್ನ ಕರ್ಕೊಂಡು ಬಂದು ಕಾಲಾಪಾನಿಯ ಜೈಲಿಗೆ ಹಾಕ್ತಾರೆ. ಕೈಗೆ ಬೇಡಿ, ಕಾಲಿಗೆ ಬೇಡಿ, ತಪ್ಪಿಸ್ಕೊಂಡು ಹೋಗ್ಬಿಡ್ತಾನೆ ಅಂತ. ಸಾವರ್ಕರ್ ಒಳಗೆ ಬಂದ್ರೆ ಅಲ್ಲಿನ ಜೈಲರ್ ಬ್ಯಾರಿ ಬಹಳ ಕ್ರೂರಿಯವು. ಸಾವರ್ಕರ್ ಬಂದ ತಕ್ಷಣ ಕೇಳ್ತಾರೆ, ಸಾವರ್ಕರ್, ನಮ್ಮ ಪರಮ ದಯಾಳು ಬ್ರಿಟಿಷ್ ಸರ್ಕಾರ 1960ಗೆ ನಿನ್ನನ್ನು ಬಿಟ್ಟೇ ಬಿಡುತ್ತೆ. ವಾಟ್ ಡಸ್ ದಟ್ ಮೀನ್? 1910ರಲ್ಲಿ ಯಾರಾದ್ರೂ ಬಂದು 1960ಲಿ ನಿಂಗೆ ರಿಲೀಸ್ ಮಾಡೇ ಮಾಡುತ್ತೆ, ತಲೆ ಕೆಡಿಸ್ಕೊಳ್ಬೇಡ, ಹೆದರ್ಕೋಬೇಡ ಅಂತ ಹೇಳಿದ್ರೆ ಹೆಂಗಾಗ್ಬೇಡ? ಸಾವರ್ಕರ್ ಏನ್ ಹೇಳ್ತಾರೆ ಗೊತ್ತಾ? ಏ ಬ್ಯಾರಿ, ಅಲ್ಲಿವರೆಗೂ ನಿಮ್ಗೆ ಸರ್ಕಾರ ಇರುತ್ತೆ ಅಂತ ಗ್ಯಾರಂಟಿ ಇದೆಯೋ ನಿಮಗೆ ಅಂತ ಕೇಳ್ತಾರೆ ಸಾವರ್ಕರ್. ಆ ಮನುಷ್ಯನ ತಿತೀಕ್ಷ ಇದೆಯಲ್ಲ, ಅದನ್ನು ತಡ್ಕೊಳ್ಳುವಂತ ಕೆಪಾಸಿಟಿ ಇದೆಯಲ್ಲ, ಹೆಂಗಿತ್ತು ಅಂತಂದ್ರೆ ಸಾವರ್ಕರ್ನ ಕರ್ಕೊಂಡೋಗಿ ಒಳಗಾಕಿದ್ರು. 1-2 ದಿನ ಆಗಿದ್ದಿರ್ಬೋದಷ್ಟೇ, ಸಾವರ್ಕರ್ಗೆ ಕೂಡಲೇ ಕೆಲಸ ಹಚ್ಚಲಾಯಿತು. ಸಾವರ್ಕರ್ ಮಾಜಿ ಜೀವನ್ ಟೇಪ್ ಅಂತ ಪುಸ್ತಕ ಇದೆ, ನನ್ನ ಜೀವಾವಧಿಯ ಶಿಕ್ಷೆ ಅಂತ ಕನ್ನಡಕ್ಕೆ ಬಂದಿದೆ. ಅದರಲ್ಲಿ ಹೇಳ್ಕೊಳ್ತಾರೆ, ಸ್ನಾನ ಮಾಡ್ಲಿಕ್ಕೆ ಅಂತ ನನಗೆ ನೀರು ತೋರಿಸ್ತಾ ಇತ್ತು, 8 ದಿನ ಕಷ್ಟಪಟ್ಟು ಬಂದಿದ್ದೆ, ಮೈ ಮೇಲಿನ ಬಟ್ಟೆ ಬಿಚ್ಚಬೇಕು, ಸ್ನಾನ ಮಾಡ್ಲಿಕ್ಕೆ ಒಳ ಉಡುಪು ಕೊಡ್ಲಿಲ್ಲ, ಒಂದು ಸಣ್ಣ ಬಟ್ಟೆ ಪೀಸ್ ಕೊಡ್ತಿದ್ರಂತೆ, ಅದರಿಂದ ಮಾನ ಮುಚ್ಚಿಕೊಳ್ಳಬೇಕು. ಅದು ಯಾವ ಕಾರಣಕ್ಕೂ ಮಾನ ಮುಚ್ಚಿಕೊಳ್ಳಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ನಾನು ಸ್ನಾನ ಮಾಡ್ಲಿಕ್ಕೆ ಹಿಂಗೆ ಹೋಗ್ಬೇಕಂತ ತುಂಬಾ ಯೋಚನೆ ಮಾಡಿದೆ, ಆದ್ರೆ ಇನ್ನು ಮುಂದೆ ಇದೇ ರೂಢಿ ಆಗ್ಬೇಕು ಅಂತ ಆ ಸಣ್ಣ ಬಟ್ಟೆಯನ್ನು ಮುಚ್ಚಿಕೊಂಡು ನಾನು ಸ್ನಾನ ಮಾಡ್ಲಿಕ್ಕೆ ಅಂತ ಹೋದೆ. ಯಾಕೆ ಗೊತ್ತಾ? ಬಡಿಬೇಕು ಅಂತ ಮಾನಸಿಕವಾಗಿ. ಎಲ್ಲರ ಮುಂದೆ ನಗ್ನವಾಗಿ ನಿಂತ್ಕೊಂಡು ಸ್ನಾನ ಮಾಡೋದಿದೆಯಲ್ಲ, ಸುಲಭದ ಸಂಗತಿ ಅಲ್ಲ ಅದು. ಯಾವ ಸಜ್ಜನನೋ, ಯಾವ ತನ್ನ ಮಾನಕ್ಕಾಗಿ ಬಡದಾಡಿರ್ತಾನೋ ಅವನಿಗೆ ತುಂಬಾ ಕಷ್ಟವಾಗುವಂತ ಸಂಗತಿ. ಹಂಗಾಗ್ಲಿ ಅಂತ ಇವರಿಗೆಲ್ಲ. ಸಾವರ್ಕರ್ ಸ್ನಾನಕ್ಕೆ ಅಂತ ಹಿಡಿದಾಗ ಅವನು ಹೇಳ್ತಾನೆ, 3 ಚಂಬಿನಲ್ಲಿ ಸ್ನಾನ. ಮೊದಲನೇ ಚಂಬು ಪಾಲಿಲೇ ಒಂದಾಗ ಹಾಕೋಬೇಕು, ಏನಾದ್ರೂ ಸಿಕ್ಕಿದ್ರೆ ಉಜ್ಕೋ, ಇನ್ನೊಂದ್ 2 ಚಂಬರ್ ಹಾಕಿ ಸ್ನಾನ ಮುಗಿಸು ಅಂತ. ಸಾವರ್ಕರ್ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರು. ಮೊದಲನೇ ಚಂಬು ಹಾಕೊಂಡಿದ ತಕ್ಷಣ ಒಂಥರ ಮೈ ಅಂಟಾದಂಗಾಯ್ತು. ಯಾಕೆ ಅಂತ ಕೇಳಿದ್ರೆ ಅವ್ನು ನಕ್ಕಿದ, ಇಲ್ಲಿ ನೀರಲ್ಲಿ ಸ್ನಾನ ಅಲ್ಲ, ಸಮುದ್ರದ ನೀರಲ್ಲೇ ಸ್ನಾನ ರೂಢಿ ಮಾಡ್ಕೋದಿಲ್ಲ ಅಂತ. ಸಮುದ್ರದ ನೀರಲ್ಲಿ ಸ್ನಾನ. ಸಾವರ್ಕರ್ ಸ್ನಾನ ಮುಗಿಸಿ ಹೋದರೆ ಸೆಲ್ಯುಲಾರ್ ಜೈಲ್ ಹೆಂಗಿತ್ತು ಅಂತಂದ್ರೆ ಸಿಂಗಲ್ ಸೆಲ್ಸ್. ಯಾರಾದ್ರೂ ಅಂಡಮಾನಿಗೆ ಹೋಗಿಲ್ಲ ಅಂತಂದ್ರೆ ದಯಮಾಡಿ ಹೋಗಿ ಬನ್ನಿ, ಆ ಅಂಡಮಾನ್ ನೋಡಿದ್ರೆ ಗೊತ್ತಾಗುತ್ತೆ, ಸಿಂಗಲ್ ಸೆಲ್ಸ್, ಒಂದೊಂದು ಸೆಲ್ ಒಬ್ಬೊಬ್ಬರಿಗೆ. ಆತರ 698 ಸೆಲ್ಗಳು ಅಲ್ಲಿದ್ದು, 7 ವಿಂಗ್ಗಳ ಮೂಲಕ ಆ ಸೆಲ್ಗಳಿದ್ವು. ಒಂದು ವಿಂಗಿಗೂ ಮತ್ತೊಂದು ವಿಂಗಿಗೂ ಹೆಂಗೆ ಅಂದ್ರೆ ನೀವು ಮಾತಾಡಿದ್ರೆ ಕೇಳದೇ ಇರುವಷ್ಟು ದೂರ, ತನ್ನ ಪಕ್ಕದಲ್ಲಿ ಯಾರಿದ್ದಾರೆ ಅಂತ ಗೊತ್ತಾಗದೇ ಇರೋ ರೀತಿ ಕಾಪಾಡಿಕೊಂಡಿರುವಂತ ವ್ಯವಸ್ಥೆ. ಸಾವರ್ಕರ್ನ ರೂಮ್ ನಂಬರ್ 7ಗೆ ಹಾಕಿದ್ರು. ಗೋಲಾವಾಲ ಬಾಬು 7 ಅಂತ ಅವರಿಗೆ ಕರಿಬೇಕು ಅಂತ ಬ್ಯಾರಿಯ ಆಜ್ಞೆ. ಆದ್ರೆ ಉಳಿದೆಲ್ಲ ಕೈದಿಗಳಿಗೂ ಸಾವರ್ಕರ್ ಮೇಲೆ ಎಂತ ಗೌರವ ಅಂತಂದ್ರೆ ಬಡಾ ಬಾಬು ನಂಬರ್ 7 ಅಂತಾನೆ ಕರೀತಿದ್ರು ಸಾವರ್ಕರ್ಗೆ. ಯಾವತ್ತೂ ಗೋಲಾವಾಲ ಬಾಬು 7 ನಂಬರ್ 7 ಅಂತ ಕರೀಲೇ ಇಲ್ಲ ಸಾವರ್ಕರ್. ಅಷ್ಟು ಗೌರವ ಸಾವರ್ಕರ್. ಆ ಸೆಲ್ನಲ್ಲಿ ಸಾವರ್ಕರ್ ಇದ್ದವರಿಗೆ ಅವರಿಗೆ ಹಗ್ಗ ಹೊಸೆಯುವಂತ ಕೆಲಸ ಕೊಡ್ಲಾಯಿತು, ಗಾಣದ ಎಣ್ಣೆ ತೆಗೆಯುವಂತ ಕೆಲಸ ಕೊಡ್ಲಾಯಿತು. ನಿರಂತರವಾದ ವೇದನೆ. ಸಾವರ್ಕರ್ ಬಗ್ಗೆ ಮಾತನಾಡುವಾಗ ಕ್ಷಮಾಪಣಾ ಪತ್ರ ಬರೆದು ಹೇಳುವಂತ ಅಯೋಗ್ಯರಿಗೆ 1 ದಿನ ಆದರೂ ನೆಹರು ಇಂಥದ್ದೊಂದು ಜೈಲು ಕಾಲ ಕಳೆದ ರೆಕಾರ್ಡ್ ಇದೆಯಾ ಅಂತ ಕೇಳಿ ಕಳೆದಿದ್ರು. 11 days ವಾಸ್ ಇನ್ ನಭಾ ಜೈಲ್. ನೆಹರು ತಮ್ಮ ಜೀವಮಾನದಲ್ಲಿ ಒಂದೇ ಒಂದು ಬಾರಿ ನಿಜವಾದ ಜೈಲಲ್ಲಿ. ಅಷ್ಟೊತ್ತಿಗೆ ಎಷ್ಟು ಮಟ್ಟಿಗೆ ಕಣ್ಣೀರು ಹಾಕಿದ್ರು ಅಂತಂದ್ರೆ ಅವರಪ್ಪ ಕೂಡಲೇ ಸರ್ಕಾರಕ್ಕೆ ಒಂದು ಕ್ಷಮಾಪಣಾ ಪತ್ರ ಬರೆದು, ನನ್ನ ಮಗ ಇನ್ಯಾವತ್ತೂ ಈ ಊರಿನ ಕಡೆ ಕಾಲಿಡಲ್ಲ, ದಯಮಾಡಿ ನನ್ನ ಮಗನ ಬಿಡಿ ಅಂತ ಗೋಳನ್ನು ಬಿಡಿಸ್ಕೊಂಡ್ರು. 11 ದಿನಗಳ ಶಿಕ್ಷೆಗೆ. ಆದ್ರೆ ಸಾವರ್ಕರ್ 11 ವರ್ಷವನ್ನ ಕಾಲಾಪಾನಿಗೆ ಗಾಣದ ಎಣ್ಣೆ 30 ಪೌಂಡ್ ತೆಗಿಬೇಕಾಗ್ತಿತ್ತಲ್ಲ, ಆ 30 ಪೌಂಡ್ ತೆಗಿಲಿಕ್ಕೆ ಬೆಳಿಗ್ಗೆ 7-7:30 ಕೆಲಸ ಶುರು ಮಾಡಿದ್ರೆ ರಾತ್ರಿ 10:00ವರೆಗೂ ಗಾಣ ಸುತ್ತಬೇಕಾಗ್ತಿತ್ತು. ಅನೇಕ ಬಾರಿ ಗಾಣ ಸುತ್ತುವಾಗ ಅನಿಸ್ತಿತ್ತು, ಎಲ್ಲಿ ಬಂದ್ಬಿಟ್ಟೆ ನಾನು ಏನ್ ಮಾಡ್ಬೇಕಾಗಿತ್ತು, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಇಲ್ಲಿ ಬಂದು ಕೂತ್ಬಿಟ್ಟಿದ್ದೀನಲ್ಲ ಅಂತ. ಸಾವರ್ಕರ್ಗೆ ಆಗ
ಮಾಡ್ತಾರೋ ದೇವರೇ ಬಲ್ಲ. ಅಲ್ಲಿ 60-70 ಜನ ಕೈದಿಗಳಿದ್ರು, ಆದ್ರೆ ಬರೆದಿದ್ದು ಸಾವರ್ಕರ್ ಒಬ್ಬರೇ ಮಾತ್ರ ಮೂರ್ಖ ಹೇಳುವವರು. ರಾಜಕೀಯ ಕೈದಿಗಳು ಬಹುತೇಕರು ಎಲ್ಲರೂ ಬರೆದಿದ್ರು ಕ್ಷಮಾಪಣಾ ಪತ್ರವನ್ನ. ಎಲ್ಲರೂ ಪತ್ರ ಬರೆದು ನಮ್ಮನ್ನ ಕ್ಷಮಿಸಿ, ನಮ್ಮನ್ನು ಕ್ಷಮೆ ಕೊಡಿ, ಕ್ಷಮಾದಾನ ಮಾಡಿ ಅಂತ ಕೇಳೋದು ಕೋರ್ಟ್ ನಲ್ಲಿ ವಾದ ಮಾಡದಂತೆ ರೀ. ನಿಮ್ಗೆ ಇನ್ನೇನು ಅವಕಾಶವೇ ಇಲ್ಲ. ಅಲ್ಲಿ ಹೋದ ನಂತರ ಮಾತಾಡ್ಲಿಕ್ಕೆ ಮತ್ತೇನಿದೆ? ಪತ್ರವೇ ಮರ್ಸಿ ಪಿಟಿಷನ್ ಅಂತ ಕರೀತಾರೆ ಅದನ್ನ. ಬ್ರಿಟಿಷ್ ಅಧಿಕಾರಿಗಳು ಯಾರಾದ್ರೂ ಬಂದಾಗ, ಬ್ರಿಟಿಷ್ ರಾಜರು ಯಾರಾದ್ರೂ ಬಂದಾಗ, ಬ್ರಿಟನ್ ಏನಾದ್ರೂ ಸಂಭ್ರಮ ಆದಾಗ, ಈಗ ಅದಕ್ಕೆ ಪೂರಕವಾಗಿ ಯಾವ್ಯಾವ ಕೈದಿಗಳನ್ನ ಬಿಡಬೇಕು ಅಂತ ಚರ್ಚೆ ನಡೆಯುತ್ತಲ್ಲ, ಆಗ ಎಲ್ಲರ ಮರ್ಸಿ ಪಿಟಿಷನ್ ಇಟ್ಕೊಂಡು ಯಾರ್ಯಾರನ್ನ ಬಿಡಬೇಕು ಅಂತ ಚರ್ಚೆ ಮಾಡಲಾಗ್ತಿತ್ತು. ಅದಕ್ಕೆ ಮರ್ಸಿ ಪಿಟಿಷನ್ಸ್ ಬೇಕಾಗಿತ್ತು. ಸಾವರ್ಕರ್ ಮರ್ಸಿ ಪಿಟಿಷನ್ ಬರೋದು ಸಾವರ್ಕರ್ ಅಷ್ಟೇ ಅಲ್ಲ, ಅರವಿಂದ್ ಘೋಷ್ ತಮ್ಮ ಬಾಯಿಂದ ಘೋಷಣೆ ಬರೋದು, ಹಿಂದೂ ಭೂಷಣ್ ರಾಯ್ ಬರೋದು, ಎಲ್ಲರೂ ಕೂಡ ಪಿಟಿಷನ್ ಬರೋದು. ಆದ್ರೆ ಗೊತ್ತಿರಲಿ ನಿಮ್ಗೆ, 1911ರಲ್ಲಿ 2 ತಿಂಗಳಲ್ಲಿ ಸಾವರ್ಕರ್ 2 ತಿಂಗಳಲ್ಲಿ ಏನ್ ಮರ್ಸಿ ಪಿಟಿಷನ್ ಬರೋದಲ್ಲ, ಇವ್ರ ಜೊತೆಗೆ ಅನೇಕರ ಮರ್ಸಿ ಪಿಟಿಷನ್ ಹೋಗಿತ್ತು. ಉತ್ತರ ಬಂದಿದ್ದು ಸಾವರ್ಕರ್ ಮರ್ಸಿ ಪಿಟಿಷನ್ ಮಾತ್ರ. ಏನಂತ ಉತ್ತರ ಬಂತು ಗೊತ್ತಾ? ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬೀನ್ ರಿಜೆಕ್ಟೆಡ್ ಅಂತ. ಇನ್ಯಾವುದೂ ಉತ್ತರ ಕೊನೆವರೆಗೂ ಬರಲಿಲ್ಲ. ಸಾವರ್ಕರ್ ಮಾತ್ರ ರಿಜೆಕ್ಟೆಡ್ ಅಂತ ಬಂತು. ಯಾಕೆಂದ್ರೆ ಬ್ರಿಟಿಷರಿಗೆ ಸಾವರ್ಕರ್ಗೆ ಮರ್ಸಿ ಕೊಡಬೇಕು ಅಂತ ಇರಲಿಲ್ಲ, ಬಿಡುಗಡೆ ಮಾಡಬೇಕು ಅಂತ ಇರಲಿಲ್ಲ, ಈ ಮನುಷ್ಯನ ಬ್ರೇಕ್ ಡೌನ್ ಮಾಡಬೇಕು ಅಂತಿತ್ತು. ಸಾವರ್ಕರ್ನ ಅಂಡಮಾನಿನ ಜೈಲಿಗೆ ಹೋದ ಕೆಲವೇ ದಿನಗಳಲ್ಲಿ ಅವ್ರನ್ನ ಏನು ಏಕಾಂತವಾಸಕ್ಕೆ ಕಳಿಸಿದ್ರು. ಏಕಾಂತವಾಸ ಅಂದ್ರೆ ಏನು ಗೊತ್ತೇ? ಕತ್ತಲ ಕೋಣೆಯಲ್ಲಿ ಕೂಡ ಹಾಕ್ಬಿಡ್ತಾರೆ. ಆ ಕತ್ತಲ ಕೋಣೆ ಹೇಗಿರುತ್ತೆ ಅಂತಂದ್ರೆ, ಅಲ್ಲಿಗೆ ಊಟ ಬರುತ್ತೆ, ಅಲ್ಲಿಗೆ ಕೆಲಸ ಮಾಡ್ಲಿಕ್ಕೆ ಬೇಕಾಗಿರೋ ವಸ್ತುಗಳು ಬರುತ್ತೆ, ಕೆಲಸ ಮಾಡ್ಕೊಂಡಿರ್ಬೇಕು, ಅಕ್ಕಪಕ್ಕದವ್ರ ಜೊತೆ ಮಾತಾಡುವಂತಿಲ್ಲ. ಸಾವರ್ಕರ್ಗೆ 6 ತಿಂಗಳ ಕಾಲ ಶಿಕ್ಷೆ. ಕರೋನಾ ಟೈಮಲ್ಲಿ 2 ತಿಂಗಳು ಒಳಗಿದ್ದವ್ರು ಸತ್ತೋಗಿದ್ವಲ್ಲ. ಇರೋ ನೆಟ್ಫ್ಲಿಕ್ಸ್ ಇಂದು ಸಬ್ಸ್ಕ್ರಿಪ್ಷನ್ ಖಾಲಿ, ಅಮೆಜಾನ್ ಪ್ರೈಮ್ ಸಬ್ಸ್ಕ್ರಿಪ್ಷನ್ ಖಾಲಿ, ಊರಲ್ಲಿರುವಂತ ಎಲ್ಲಾ ಹೋಟೆಲ್ಗಳದ್ದು ಟೇಸ್ಟ್ ನೋಡಿ ಆಯ್ತು, ಏನಿದ್ರು ಎಲ್ಲ ಮಾಡಿ ಆಯ್ತಲ್ಲ. 2 ತಿಂಗಳ ಕಾಲ ಕಟ್ಟಲಿಕ್ಕಾದ್ರೆ ನಮಗೆ ವಿತ್ ಫ್ಯಾಮಿಲಿ, ಫೋನ್ ಇತ್ತು, ಎಲ್ಲ ಇತ್ತು. ಆದ್ರೆ ಸಾವರ್ಕರ್ಗೆ 6 ತಿಂಗಳ ಕಾಲ ಆ ಜೈಲಲ್ಲಿ ಕತ್ತಲ ಕೋಣೆಯಲ್ಲಿ ಕಳೆಯಬೇಕಾದ ಸ್ಥಿತಿ ಬಂತಲ್ಲ. ಯಾಕೆ ಮಾಡಿದ್ರು ಗೊತ್ತಾ? ಮಾನಸಿಕವಾಗಿ ಜರ್ಜರಿತವಾಗಿ ಆ ಮನುಷ್ಯ ಹುಚ್ಚನಾಗಬೇಕು ಅಂತ. ಆದ್ರೆ ಸಾವರ್ಕರ್ ಹುಚ್ಚ ಆಗಿಲ್ಲ. ಅನೇಕ ಬಾರಿ ಸಾವರ್ಕರ್ಗೆ ಅವ್ರು ಪ್ರಾಬಬ್ಲಿ ಜೈಲಲ್ಲಿರುವಾಗ 2 ಬಾರಿ ಸಾಯಬೇಕು ಅನ್ಕೊಂಡು, ಮೊದಲನೇ ಬಾರಿ ಸಾಯಬೇಕು ಅಂತ ಅನ್ನಿಸಿದಾಗ ಅವ್ರ ಮನಸ್ಸೊಳಗಿಂದ ಅಂತರಂಗ ಕೂಗಿ ಹೇಳ್ತಂತೆ, ಛೀ, ಸಾಯೋದಿದ್ರು ಕೂಡ ಬೇರೆಯವ್ರನ್ನ ಸಾಯಿಸ್ತಾ ಸಾಯಬೇಕೆ ಹೊತ್ತು ಹಿಂಗೆ ಸಾಯೋದ್ರ ಅರ್ಥ ಇಲ್ಲ ಅಂತ ಬದುಕೊಳ್ಳಲು. 2ನೇ ಬಾರಿ ಪ್ರಾಬಬ್ಲಿ ಒಂದು 5-6 ವರ್ಷ ಕಳೆದ ನಂತರ ಅವ್ರದೊಂದು ಹೊಟ್ಟೆ 1915 ನಂತರ ಅವರು ಕೋಲು ಗಾಣ ತಿರುಗಬೇಕಾದ್ರೆ ಹೊಟ್ಟೆ ಹಿಡ್ಕೊಂಡು ಕ್ರ್ಯಾಂಪ್ ಬಂತು, ಕುಸಿದು ಬಿದ್ರು. ಕೈ ಕಾಲೆಲ್ಲ ಯಾವ ತರದ ಪೇನ್ ಶುರುವಾಗ್ಬಿಡ್ತು ಅಂತಂದ್ರೆ, ಅದಾದ್ಮೇಲೆ ಅವರಿಗೆ ಆಮಶಂಕೆ ರೋಗ ಬಂತು, ನಿರಂತರವಾಗಿ ಡಿಸೆಂಟ್ರಿ ಆಗ್ಲಿಕ್ಕೆ ಶುರುವಾಯಿತು, ಒದ್ದಾಟ ಆಗಿ ಒಂದಿನ ಅನ್ಕೊಂಡ್ರು ಈ ದೇಹ ನಾಳೆ ಹೊರಗೋದ್ರೂ ಏನು ಉಪಯೋಗಕ್ಕೆ ಬರಲ್ಲ, ಅಷ್ಟು ಹಾಳಾಗೋಗಿದೆ, ಇದನ್ನು ಉಳಿಸ್ಕೊಂಡು ಏನ್ ಮಾಡೋದು, ಸಾಯೋದು ಒಳ್ಳೇದು ಅಂತ ಡಿಸೈಡ್ ಮಾಡಿದ್ರು. ಆದ್ರೆ ಅಂತರಂಗದ ಕೂಗು ಏನ್ ಹೇಳ್ತಂತೆ ಗೊತ್ತಾಗ, ಒಂದು ಪ್ರಯೋಗ ಮಾಡು, ಈ ದೇಹ ನಿಜವಾಗ್ಲೂ ಬಲವಾಗಿದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡು ಅಂತ. ಏನ್ ಮಾಡ್ತಿದ್ರು ಗೊತ್ತಾ? ಎವ್ರಿ ಡೇ ಒಂದು ಮಾರ್ಕ್ ಮಾಡ್ಕೊಳ್ತಿದ್ರು. ಇವತ್ತು ನನ್ನ ದೇಹ ಚೆನ್ನಾಗಿದೆ, ಟಿಕ್ ಮಾರ್ಕ್. ಸಾಯಂಕಾಲದ ವೇಳೆಗೆ ಚೆನ್ನಾಗಿಲ್ಲ ಅಂದ್ರೆ ಇಂಟು ಮಾರ್ಕ್. 60 ದಿನಗಳ ಪ್ರಯೋಗ. 60 ದಿನ ಆದ್ಮೇಲೆ ನೋಡ್ತಾರೆ 45 ದಿನಗಳ ಕಾಲ ದೇಹ ಚೆನ್ನಾಗಿರ್ಲಿಲ್ಲ. ಆದ್ರೆ ಏನ್ ಅನಿಸ್ತದೆ ಗೊತ್ತಾ? 15 ದಿನ ಚೆನ್ನಾಗಿತ್ತಲ್ಲ, ಹಾಗಿದ್ರೆ ದೇಶದ ಕೆಲಸ ಮಾಡೋದು ಬಾಕಿ ಇದೆ, ಹೀಗಾಗಿ ನಾನು ಸಾಯೋದಿಲ್ಲ, ಬದುಕಿರ್ತೀನಿ ಅಂತ ಡಿಸೈಡ್ ಮಾಡಿದ ಮನುಷ್ಯರಿಗೆ ಸಾವರ್ಕರ್ ಮಾತಾಡೋದಕ್ಕೆ 1000 ಬಾರಿ ಯೋಚನೆ ಮಾಡಬೇಕು. ಸಾವರ್ಕರ್ ಅಲ್ಲಿ ಹೋದ ನಂತರ ಅವ್ರು ಸುಮ್ಮನೆ ಅಲ್ಲ, ಅವ್ರಿಗೆ 1912ರಲ್ಲೇ ಹೋದ ಒಂದು 6-8 ತಿಂಗಳಲ್ಲೇ ಸಾವರ್ಕರ್ ಸಿಕ್ಕಿಬಿದ್ರು. ಹೆಂಗ್ ಸಿಕ್ಕಿಬಿದ್ರು ಗೊತ್ತಾ? ಸಾವರ್ಕರ್ ಅಕ್ಕಪಕ್ಕದಲ್ಲಿ ಜೈಲಿನಲ್ಲಿರುವಂತಹ ಕ್ರಾಂತಿಕಾರಿಗಳಿಗೆ ಪತ್ರಗಳನ್ನು ಬರೆದು ಸಂದೇಶ ಕೊಡ್ತಿದ್ರು, ಅವರ ಸ್ಥೈರ್ಯವನ್ನ, ಮಾನಸಿಕ ಸ್ಥೈರ್ಯವನ್ನ ಗಟ್ಟಿ ಮಾಡಿಡ್ಲಿಕ್ಕೆ. ಅವ್ರ ಕೈಯಲ್ಲಿ ಸೀಸದ ಗಟ್ಟಿ ಸಿಕ್ತು. ಪೊಲೀಸರಿಗೆ ಗಾಬರಿಯಾಗಿ ಅವ್ರಿಗೆ ಮತ್ತೆ ಶಿಕ್ಷೆ ಕೊಡ್ಲಾಯಿತು. ವಾರಗಟ್ಟಲೆ ಕೈಯಿಂದ ಮೇಲೆ ಕಟ್ಟಾಕ್ಬಿಡ್ತಿದ್ರು, ಹಾಗೆ ನಿಂತಿರ್ಬೇಕು, ಅಲ್ಲೇ ಮಲಮೂತ್ರ ವಿಸರ್ಜನೆ ಮಾಡಬೇಕು. ಯಾವ ಕಡೆ ಕಠಿಣ ಶಿಕ್ಷೆ ಅಂತಂದ್ರೆ, ನೀವು ಸೆಲ್ ಒಳಗೆ ಅಕಸ್ಮಾತ್ ಮಲಮೂತ್ರ ವಿಸರ್ಜನೆ ಮಾಡ್ಲಿಕ್ಕೂ ಟೈಮ್, ಬೆಳಗ್ಗೆ 6:30 ಹೊರ ಹೋಗ್ಬೇಕು ಅಷ್ಟೇ. ಸಾಯಂಕಾಲ ಹೋಗಿಂತ ಮುಂಚೆ ಒಂದ್ಸಲ ಮಧ್ಯ ಮಲಮೂತ್ರ ವಿಸರ್ಜನೆ ಮಾಡಬೇಕು ಅಂದ್ರೆ ಅದಕ್ಕೆ ಅವಕಾಶ ಇಲ್ಲ. ಅಕಸ್ಮಾತ್ ಅಲ್ಲಿರುವಂತ ಪುಟ್ಟ ಮಡಿಕೆಯಲ್ಲಿ ಮಲಮೂತ್ರ ವಿಸರ್ಜನೆ ಮಾಡದೆ ಸೋರುತ್ತಲ್ಲ, ಅದನ್ನು ಕ್ಲೀನ್ ಮಾಡ್ಲಿಕ್ಕೆ ಬರೋದು ಹೀನಾಮಾನವ ಇದೆ. ಶಿಕ್ಷೆ ಕೊಡಲಾಗ್ತಿತ್ತು. ಆ ಕಾರಣಕ್ಕೋಸ್ಕರ ನಿರಂತರವಾಗಿ ಅನುಭವಿಸ್ಕೊಂಡು ಬಂದ್ರು ಸಾವರ್ಕರ್.
ಹೋಗ್ಲಿ ಊಟ ಏನ್ ಕೊಡ್ತಿದ್ರು? ಮಾಜಿ ಜೀವನ್ ಟೇಪಲ್ಲಿ ಸಾವರ್ಕರ್ ಹೇಳ್ತಾರೆ, ಬೆಳಗ್ಗೆ ಹೊತ್ತು 2 ಗಂಟೆ 3 ಗಂಟೆಗೆ ಕೆಲವು ಕೈದಿಗಳು ಸೊಪ್ಪು ತಗೊಂಡ್ಬರ್ಲಿಕ್ಕೆ ಹೋಗ್ತಿದ್ರು. ಅವ್ರು ಆ ಸೊಪ್ಪನ್ನ ತೆಗೆದುಕೊಂಡು ಬರ್ಬೇಕಾದ್ರೆ ಅದ್ರ ಜೊತೆ ಹುಳ ಹುಪ್ಪಟ್ಟೆಗಳು ಬರ್ತಾ ಇತ್ತು. ಊಟಕ್ಕೆ ಕೂತಾಗ ಅನೇಕ ಬಾರಿ ಹಾವು ಹಲ್ಲಿ ಚೇಳು ಕೂಡ ಇರ್ತಿತ್ತು. ನಾವು ಅದನ್ನು ಪಕ್ಕಕ್ಕಿಟ್ಟು ಊಟ ಮಾಡ್ತಿದ್ವಿ. ಯಾಕೆಂದ್ರೆ ಬದುಕನ್ನು ಉಳಿಸಿಕೊಳ್ಳುವುದು ಮುಖ್ಯವಾಗಿತ್ತು ನಮಗೆ ಅಂತ ಸಾವರ್ಕರ್ ಬರೀತಾರೆ. ಮಿತ್ರ, ಸಾವರ್ಕರ್ ಮಾತ್ರ ಅಲ್ಲ, ಅಲ್ಲಿ ಹೋದಂತ ಪ್ರತಿಯೊಬ್ಬ ಕೈದಿಯೂ ಕೂಡ, ಪ್ರತಿಯೊಬ್ಬ ರಾಜಕೀಯ ಕೈದಿಯೂ ಕೂಡ ಈ ಮಾತನ್ನು ಬರೀತಾರೆ. ಹೇಗಿತ್ತು ಅಂತಂದ್ರೆ, ಇಂದು ಭೂಷಣ್ ರಾಯ್ ಅಂತ ಒಬ್ಬ ಸಮರ್ಥವಾಗಿರುವಂತಹ ಹುಡುಗ ಈ ಹೋರಾಟವನ್ನು ಅಥವಾ ಇವರ ದಬ್ಬಾಳಿಕೆಯನ್ನು ತಾಳಲಾಗದೆ ಒಂದಿನ ತನಗೆ ಹಾಕಿರುವಂತ ಬಟ್ಟೆನೆ ತೆಗೆದು ನೇಣು ಹಾಕೊಂಡು ಸತ್ತು. ಉಲ್ಲಾಸ್ಕರ್ ದತ್ತ ಅನ್ನೋ ಒಬ್ಬ ಸಮರ್ಥವಾಗಿರುವಂತ ಕ್ರಾಂತಿಕಾರಿ, ಏನು ಮಜಬೂತಾಗಿರುವಂತ ಯುವಕ, ಬಂದಾಗ ಎಷ್ಟು ಸಮರ್ಥನಾಗಿದ್ದ. ಆದ್ರೆ ಈ ಹೊಡೆತವನ್ನು ತಾಳಲಾಗದೆ ಮಿತ್ರ ಹುಂಚ ಆಗ್ಬಿಟ್ಟ. ಅವನನ್ನು ಮಡ್ರಾಸಿನ ಹುಂಚಾಸ್ಪತ್ರೆಗೆ ಸೇರಿಸ್ತಾ ಇತ್ತು. ನಾನಿ ಗೋಪಾಲ ಅಂತ ಒಬ್ಬ ಹುಡುಗ, 18-19 ಹುಡುಗ, ಎಷ್ಟು ಬ್ರಿಟಿಷರಿಗೆ ಕಿರಿಕಿರಿ ಉಂಟು ಮಾಡಿಬಿಟ್ಟ ಅಂತಂದ್ರೆ ಅಲ್ಲಿನ ಜೈಲರ್ಗಳಿಗೆ ಸಾಕು ಸಾಕಾಗೋಯ್ತು. ಅವನು ಹೆಂಗಿದ್ದ ಗೊತ್ತೇನು? ಅವನು ಹೇಳ್ತಿದ್ದ, ನಾನು ಒಳ್ಳೆ ಬಟ್ಟೆ ಕೊಡೋದು, ನೀ ಬಟ್ಟೆ ಕೊಡೋದು ಹಾಕಲ್ಲ ಅಂತ ನಗ್ನವಾಗಿ ತಿರುಗಾಡ್ತಿದ್ದ. ಅವ್ರು ಸೆರೆ ಮೇಲೆ ಬಟ್ಟೆ ಹಾಕೊಟ್ರೆ ಹರಿದು ಚಿಂದಿ ಮಾಡಾಕ್ತಿದ್ದ. ಜೈಲರ್ಗಳು ಕಡಿಮೆ ಬರಲ್ಲ, ಅವನನ್ನು ಮಲಗಿಸಿ ಆ ಸೆಣಬಿನ ಚೀಲವನ್ನ, ಬಟ್ಟೆಯನ್ನ ಅವನ ಚರ್ಮ ಹೊರದು ಬಿಟ್ಟಿದ್ದು ಒಂದ್ಸಲ. ಅವನು ಹೊರದು ಸಾಕೊಂಡ. ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತ ಗೊತ್ತ. ಯಾವ ತರದ ಉಪವಾಸ ಅಂತಂದ್ರೆ, ಇನ್ನೇನು ಸಾಯುವ ಸ್ಥಿತಿಗೆ ಬಂದ್ಬಿಟ್ಟಿದ್ದ. ಅದಕ್ಕೆ 2 ದಿನ ಮುಂಚೆ ಸಾವರ್ಕರ್ ಅವನ ಜೊತೆ ನನ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಬೇಕು ಅಂತ ಕೇಳಿದ್ರು. ಅವಕಾಶ ಕೊಡ್ಲಿಲ್ಲ ಅಂತ ಸಾವರ್ಕರ್ಗೂ ಉಪವಾಸಿದ್ರು. ಇನ್ ಸಾವರ್ಕರ್ ಏನಾದ್ರು ಅಲ್ಲೇ ದೊಡ್ಡ ಗಲಾಟೆ ಆಗ್ಬಿಡುತ್ತೆ ಅಂತ ನೀವು ಹೋಗಿ ಮಾತಾಡಿಸೋವನ್ನ ಅಂತ ಕೇಳಿದ್ರು. ಸಾವರ್ಕರ್ ಅವರನ್ನು ಮಾತನಾಡಿಸಿ ನಾನಿ ಗೋಪಾಲ್ ಪಕ್ಕಕ್ಕೆ ಹೋಗಿ ಕಿವಿಯಲ್ಲಿ ಹೇಳಿದ್ರು, ನಾನಿ ಗೋಪಾಲ, ಹಿಂಗ್ ಸಾಯಬಾರದು, ಸಾಯೋದಿದ್ರು ಸಾಯಿಸಿ ಸಾಯ್ಬೇಕು ಅಂತ ಹೇಳಿದ್ರು. ನಾನಿ ಗೋಪಾಲ ಕಷ್ಟಪಟ್ಟು ಕಣ್ ತೆಗೆದು ನೋಡ್ದ. ಸ್ವಲ್ಪ ಖುಷಿ ಅನ್ನಿಸ್ತು ಅವನಿಗೆ. ತಕ್ಷಣ ಸಾವರ್ಕರ್ ಹೇಳಿದ್ರು, ಚೆನ್ನಾಗಿ ಊಟ ಮಾಡು, ಕೊಬ್ಬು ಬೆಳೆಸ್ಕೋ, ಕೆಲಸ ಮಾಡಲ್ಲ ಅಂತ, ಉಪವಾಸ ಮಾಡಬೇಡ. ಅವನು ಸಾವರ್ಕರ್ ಆಲೋಚನೆ ನೋಡ್ರಿ, ಉಪವಾಸ ಮಾಡೋದು ಹೇಳಿದ್ದಲ್ಲ ಬ್ರಿಟಿಷರಿಗೆ ಲಾಭ ಆದ್ರಿಂದ ಅಂದವರು. ನಾವು ಉಪವಾಸ ಮಾಡಿ ಸಾಯ್ತೀವಿ ಅಂದ್ರೆ ಹೋಗಿ ಹಾಳಾಗಿ ಹೋಗು ಅಂತಾರೆ ಅವರು. ಉಪವಾಸ ಮಾಡ್ಲಿಕ್ಕೆ ಹೋಗ್ಬೇಡ, ಚೆನ್ನಾಗಿ ತಿನ್ನು, ಚೆನ್ನಾಗಿ ಕೊಬ್ಬಿಬಿಡಿ, ಕೆಲಸ ಮಾತ್ರ ಮಾಡಬೇಡ, ನೋಡಿಬಿಡೋಣ ಅಂತ. ಯಾವ ತರ ಈ ಆಂದೋಲನ ಡೆವಲಪ್ ಆಯಿತು ಅಂತಂದ್ರೆ, ಬ್ರಿಟಿಷರಿಗೆ ಅನಿವಾರ್ಯವಾಗಿ ಈ ಜೈಲಿನೊಳಗೆ ಸುಧಾರಣೆ ತರಬೇಕಾದಂತ ಪ್ರಯಾಸ ಮಾಡಬೇಕಾದ ಬಂತು. ಎಲ್ಲರಿಗೂ ಬೇಕಾದ ವ್ಯವಸ್ಥೆ ಮಾಡಿಕೊಡ್ಬೇಕಾದ ಬಂತು. ಅದು ಸಾವರ್ಕರ್ ಕಾರಣಕ್ಕೆ ಬಂದಿತ್ತು ಅಂತ ಇವತ್ತಿಗೂ ಬ್ರಿಟಿಷರ ಅಧ್ಯಾಯಗಳು ಹೇಳ್ತವೆ. ಸಾವರ್ಕರ್ ಒಳಗೆ ಹೋಗಿಯೂ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಭಾರತೀಯ ಕ್ರಾಂತಿಕಾರಿಗಳಿಗೆ ಇದನ್ನ ನಾನು ತಿರ್ಕಲ್ಲಿ ನೋಡ್ತೀನಿ, ನನ್ನ ಟೈಮ್ ಕಾಣಿಸ್ತಿಲ್ಲ. ಎಷ್ಟಾಯ್ತು ಟೈಮ್? ಫೈನ್. ಸಾವರ್ಕರ್ ಅಲ್ಲಿಂದ ತುಂಬಾ ಪತ್ರಗಳು ಬ್ರಿಟಿಷರಿಗೆ ಹೋಗಿ ಹೋಗಿ ಫೈನಲಿ ಸಾವರ್ಕರ್ ಅಲ್ಲಿಂದ ಬರಬೇಕಾದ್ರೆ 1922 ನಲ್ಲಿ 11 ವರ್ಷಗಳ ಕಾಲ, 1910ರಲ್ಲಿ ಶುರುವಾಯಿತು, 11 ವರ್ಷಗಳು ಅಲ್ಲಿದ್ರು. 1921-22ರಲ್ಲಿ ಅಣ್ಣ ತಮ್ಮ ಇಬ್ಬರದು ಬಿಡುಗಡೆ ಆಯಿತು. ಇಬ್ರು ಜೊತೆ ಬಂದ್ರು. ಬಿಡುಗಡೆ ಆಯ್ತು ಅಂದ್ರೆ ಮುಗಿಲಿಲ್ಲ. ಎಲ್ಲರೂ ಏನನ್ನು ಕೊಡ್ತಾರೆ ಅಂದ್ರೆ, ಸಾವರ್ಕರ್ ಬರೆದ ಮರ್ಸಿ ಪಿಟಿಷನ್ಗೆ ಬಿಡುಗಡೆ ಆಯ್ತು ಅಂತ ಇಲ್ಲ. ಬ್ರಿಟಿಷರು ಇಡೀ ಜೈಲನ್ನೇ ಮುಚ್ಚಬೇಕು ಅಂತ ನಿಶ್ಚಯ ಮಾಡಿದ್ರು. ಯಾಕೆಂದ್ರೆ ಸಾವರ್ಕರ್ ಅಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅದರ ಕಾನ್ಸಂಟ್ರೇಷನ್ ಎಲ್ಲರೂ ಅಲ್ಲಿ ಬಿದ್ದಿತ್ತು. ಹೀಗಾಗಿ ಈ ಮನುಷ್ಯರನ್ನ ಪರ್ಮನೆಂಟ್ಲಿ ಆ ಜೈಲನ್ನು ಮುಚ್ಚಬೇಕು ಅಂದ್ರೆ ಮೊದಲು ಇವರಿಬ್ಬರನ್ನು ಕರ್ಕೊಂಡು ಬರಬೇಕು ಅಂತ ಕರ್ಕೊಂಡು ಬಂದು ಅವರನ್ನ ಸಾಬರಮತಿಯಲ್ಲಿ ಇರಿಸಿ, ಆನಂತರ ರತ್ನಾಗಿರಿ ಕರ್ಕೊಂಡು ಬಂದು ಆ ಜೈಲಲ್ಲಿ ಇರಿಸಿ ಇನ್ನೂ ಹೆಚ್ಚಿನ ಕಷ್ಟವನ್ನ ಕೊಡ್ಲಾರೆ. ಆದ್ರೆ ಇಡೀ ದೇಶ ದೊಡ್ಡ ಆಂದೋಲನ ಮಾಡಿದ ನಂತರ ಫೈನಲಿ ಸಾವರ್ಕರ್ನ ಅಲ್ಲಿಂದ ಮುಂದೆ 3-4 ವರ್ಷಗಳ ನಂತರ ಬಿಡುಗಡೆ ಮಾಡಲಾಯಿತು. ಸಾವರ್ಕರ್ ಹೊರಗೆ ಬಂದ್ರು. ಸಾವರ್ಕರ್ ಹೊರಗೆ ಬರಬೇಕಾದ್ರೆ ಕಂಡೀಷನ್ ಹಾಕಲಾಯಿತು. ಕಂಡೀಷನ್ ಏನಿತ್ತು ಗೊತ್ತಾ? ಬ್ರಿಟಿಷರ ಚೇಲ ಸಾವರ್ಕರ್ ಆಗಿದ್ದಿದ್ರೆ, ಬ್ರಿಟಿಷರ ಏಜೆಂಟ್ ಸಾವರ್ಕರ್ ಆಗಿದ್ದಿದ್ರೆ ಸಾವರ್ಕರ್ಗೆ ಇಡೀ ಭಾರತ ತಿರುಗುವಂತ ಅನುಮತಿಯನ್ನು ಬ್ರಿಟಿಷರು ಕೊಡಬೇಕಾಗಿತ್ತು. ವೆರಿ ಸಿಂಪಲ್ ರೀ. ಸಾವರ್ಕರ್ಗೆ ಏನ್ ಕಂಡೀಷನ್ ಹಾಕಿದ್ರು ಗೊತ್ತಾ? ಇನ್ನು ಮುಂದೆ ರಾಜಕೀಯ ಚಟುವಟಿಕೆ ನೀವು ಮಾಡಲ್ಲ ಅಂತ ಬರ್ಕೊಡ್ಬೇಕು. 2ನೇ ಕಂಡೀಷನ್ ಹಾಕಿದ್ರು, ಇನ್ನು ಮುಂದೆ ನೀವು ನಾವು ಹೇಳುವವರೆಗೂ ರತ್ನಾಗಿರಿ ಜಿಲ್ಲೆಯನ್ನು ಬಿಟ್ಟು ಹೋಗಬಾರದು. ಸಾವರ್ಕರ್ಗೆ ಜೈಲಿಂದ ಆಚೆ ಬಂದ್ರೆ ಸಾಕಾಗಿತ್ತು. ಯಾಕೆಂದ್ರೆ ಅವರಿಗೆ ತಮ್ಮ ಬರಹದ ಮೂಲಕ, ತಮ್ಮ ಮಾತಿನ ಮೂಲಕ ಜನರನ್ನ ತಯಾರು ಮಾಡಬೇಕಾದಂತ ಅಗತ್ಯ ಇದ್ದಿಲ್ಲ. ಜೈಲಿನಲ್ಲಿದ್ರೆ ಏನು ಉಪಯೋಗ ಇಲ್ಲ ಅಂತ ಗೊತ್ತಿದ್ರಿಂದ ಅದಕ್ಕೆ ಸಿಗ್ನೇಚರ್ ಮಾಡಿ ಬಂದ್ರು ಸಾವರ್ಕರ್. ಅವರನ್ನ ರತ್ನಾಗಿರಿ ಒಳಗೆ ಕೂಡ ಆ ಮನುಷ್ಯ ರತ್ನಾಗಿರಿ ಸುಮ್ಮನೆ 1922ರಲ್ಲಿ ಅವರು ಹೊರಗೆ ಬಂದಿದ್ರು. ಆನಂತರ ರತ್ನಾಗಿರಿಯಲ್ಲೇ ಉಳ್ಕೊಂಡ್ರಲ್ಲ, ಸುಮಾರು 27ಕ್ಕೆ 5 ವರ್ಷ ಆಗುತ್ತೆ ರತ್ನಾಗಿರಿಯಿಂದ ಅವರನ್ನ ಬಿಡುಗಡೆ ಮಾಡಬೇಕಾಗಿತ್ತು. ಆದ್ರೆ
ಮಾಡ್ತು. ಯಾಕೆಂದ್ರೆ ಸಾವರ್ಕರ್ ಒಳಗಿದ್ದ ದೇಶಭಕ್ತಿಯ ಕಿಚ್ಚು ಇನ್ನೂ ಆರಿಲ್ಲ ಅಂತ ಬ್ರಿಟಿಷರಿಗೆ ಚೆನ್ನಾಗಿ ಅನೇಕ ಜನರು ಸಾವರ್ಕರ್ ಯಾರ್ಯಾರನ್ನ ಭೇಟಿ ಮಾಡ್ತಿದ್ರು ಅವ್ರ ಒಳಗೆಲ್ಲ ಈ ತರದ ಕ್ರಾಂತಿಯ ಕಿಚ್ಚನ್ನ ಹಚ್ಚಿ ಗಳಿಸ್ತಿದ್ರು. ಅವ್ರ ಮುಂದೆ ಏನಾದ್ರು ಕ್ರಾಂತಿ ಕಾರ್ಯ ಮಾಡಿ ಪ್ರೇರಣೆ ಯಾರು ಸಾವರ್ಕರ್ ಅಂತ ಆದರೂ ತೋರಿಸ್ತಿದ್ರು. ಅದಕ್ಕೆ ಬ್ರಿಟಿಷ್ ನಿಶ್ಚಯ ಮಾಡಿದ್ರು ಯಾವ ಕಾರಣಕ್ಕೂ ಇವ್ರನ್ನ ಬಿಡಬಾರದು ಅಂತ. ರತ್ನಾಗಿರಿ ಜಿಲ್ಲೆಯಿಂದ ಹೊರಗೆ ಹೋಗ್ಬೋದು ಅಂತ ಅವ್ರಿಗೆ ಅನುಮತಿ ಸಿಕ್ಕಿದ್ದು ಯಾವಾಗ ಗೊತ್ತಾ? 1937 ನಲ್ಲಿ. 1910 ಒಳಗೋದ ಮನುಷ್ಯ 1937 ನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬಿಡುಗಡೆಯಾಗಿ ಹೊರಗೆ ಬರ್ತಾರೆ. ಇವ್ರು ಪ್ರಶ್ನೆ ಕೇಳ್ತಾರೆ, ನಿನ್ನ ಹೊರಗೆ ಬಂದ ಸಾವರ್ಕರ್ ಏನ್ ಮಾಡಿದ್ರು? ಗೃಹ ಬಂಧನದಲ್ಲಿದ್ರು ಸಾವರ್ಕರ್. ಸಾವರ್ಕರ್ ಈ ಜಿಲ್ಲೆಯನ್ನು ಬಿಟ್ಟು ಆಚೆ ಹೋಗುವಂತಿಲ್ಲ ಅಂತ ಕಂಡೀಷನ್ ಇತ್ತು ಅವ್ರ ಮೇಲೆ. ಅದು ಸುಮ್ಮನಿರಲಿಲ್ಲ. ಹಿಂದೂಗಳ ನಡುವಿನ ಒಳ ಜಗಳಗಳನ್ನು ನೋಡಿ ಬಹಳ ಬೇಸತ್ತ ಸಾವರ್ಕರು ಈ ಹಿಂದೂಗಳಲ್ಲಿ ಅಸ್ಪೃಶ್ಯತೆಯನ್ನು ಭೂತವನ್ನ ಹೋಗಲಾಡಿಸಬೇಕು ಅನ್ನೋ ಪ್ರಯತ್ನದಿಂದ ತಾವು ದೊಡ್ಡ ಪ್ರಮಾಣದಲ್ಲಿ ಕೆಲಸ ಆರಂಭಿಸಿದರು. ಸಾವರ್ಕರ್ ರತ್ನಾಗಿರಿಯಲ್ಲಿ ಪತಿತ ಪಾವನ ಅನ್ನೋ ಒಂದು ಮಂದಿರವನ್ನು ಕಟ್ಟಿದ್ರು. ಆ ಪತಿತ ಪಾವನ ಮಂದಿರ ಹೇಗೆ ಗೊತ್ತಾ? ಯಾವ ಅಸ್ಪೃಶ್ಯರು ಅಂತ ಸಮಾಜದಲ್ಲಿ ಕರೆಯಲ್ಪಡ್ತಾರೋ ಅವರೇ ನೇರವಾಗಿ ಬರಬೇಕು, ಅವರೇ ಭಗವಂತನ ಪೂಜೆ ಮಾಡ್ಲಿಕ್ಕೆ ಸಾಧ್ಯವಾಗಬೇಕು ಎನ್ನುವಂತ ವಾತಾವರಣವನ್ನು ನಿರ್ಮಿಸಿದ ಆ ಮಂದಿರ ಇವತ್ತಿಗೂ ರತ್ನಾಗಿರಿಯಲ್ಲಿದೆ. ಯಾವ 7 ಬಂದಿಗಳು, ರೋಟಿ ಬಂದಿ ತರದ, ಬೇಟಿ ಬಂದಿ ತರದ 7 ಬಂದಿಗಳಿದೆಯಲ್ಲ, ಸಮುದ್ರ ಬಂದಿ, ವಿದೇಶಕ್ಕೆ ಹೋಗಬಾರದು ಎನ್ನುವ ತರದ ಬಂದಿ, ನಮ್ಮ ಹೆಣ್ಣು ಮಕ್ಕಳನ್ನ ಬೇರೆ ಜಾತಿಯವರಿಗೆ ಕೊಡಬಾರದು ಅಂತ ಬಂದಿ, ನಾವು ಪಕ್ಕದವರ ಜೊತೆ ಕೂತ್ಕೊಂಡು ಬೇರೆ ಜಾತಿಯವರೊಂದಿಗೆ ಊಟ ಮಾಡಬಾರದು ಅಂತ ಬಂದಿ, ಇವೆಲ್ಲವನ್ನು ತೆಗೆದು ಹೊಡಿಬೇಕು ಅಂತ ಸಾವರ್ಕರ್ ಎಷ್ಟು ಹಠ ಮಾಡಿದ್ರು. ಪತಿತ ಪಾವನ ಮಂದಿರಕ್ಕೆ ಅರ್ಚಕನಾಗಿ ಒಬ್ಬ ಮಹಾರ್ ಜಾತಿಯವರನ್ನ ಕರ್ಕೊಂಡು ಬಂದಿದ್ರು. ಮಹಾರಾಷ್ಟ್ರದಲ್ಲಿ ಕೆಳಜಾತಿ ಅಂತ ಕರೀತಾರೆ. ಅವನಿಗೆ ಪೂರ್ಣ ಪ್ರಮಾಣದ ಪೂಜಾ ಪಾಠವನ್ನು ಹೇಳ್ಕೊಟ್ಟು ಅವನು ಪೂಜೆ ಮಾಡ್ತಾನೆ ಅಂದಾಗ ಸಂಪ್ರದಾಯವಾದಿಗಳನ್ನ ಗಲಾಟೆ ಮಾಡ್ಲಿಕ್ಕೆ ನಿಂತಿರಲ್ಲ, ಸಾವರ್ಕರ್ ಅದಕ್ಕೆ ವಿರುದ್ಧವಾಗಿ ಅವ್ರ ಜೊತೆ ವಾದ ಮಾಡಿ ವೇದ ಗ್ರಂಥಗಳಲ್ಲಿ ಎಲ್ಲಾದ್ರೂ ಇಂಥವರು ದಲಿತರು, ಇಂಥವರು ಶೂದ್ರರು, ಇವರಿಗೆ ನಾವು ಬೇಕಾಗಿರುವಂತ ಈ ತರದ ವ್ಯವಸ್ಥೆ ಕೊಡಬಾರದು ಅಂತ ಏನಾದ್ರು ಬರೆದಿದ್ರೆ ತೋರಿಸಿ ಎಂದು ಯಾರು ಸಾವರ್ಕರ್ ಜೊತೆ ವಾದ ಮಾಡ್ಲಿಕ್ಕಾಗಿ. ಸಾವರ್ಕರ್ ಹೋರಾಟ ಆ ಪರಿ. ಸಾವರ್ಕರ್ ಯಾವ ಪರಿ ಬೆಳೆದಿದ್ರು ಅಂತಂದ್ರೆ ಅವರು ಮರಾಠಿ ಸಾಹಿತ್ಯ ಸಮ್ಮೇಳನಕ್ಕೆ ಕಲಿಸ್ತಾ ಇದ್ರು. ಬರ್ಬೇಕಾದ್ರೆ ಕೆಲವರು ಹೇಳಿದ್ರು, ಸಾಹಿತ್ಯ ಸಮ್ಮೇಳನಕ್ಕೆ ಬರ್ತಿದ್ದೀರಿ, ಸಾಹಿತ್ಯ ಮಾತನಾಡಿ, ಉಗ್ರವಾಗಿ ಏನು ಮಾತಾಡಬೇಡಿ ಅಂತ. ಸಾವರ್ಕರ್ ಕಲಿಯೋ ಮನುಷ್ಯ. ಸಾವರ್ಕರ್ ಪ್ರಾಬಬ್ಲಿ 1938-39 ನಡೆದಂತ ಈ ಮರಾಠಿ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತಾಡ್ತಾ ಸಾಹಿತ್ಯದಲ್ಲಿ ಬರಬೇಕಾಗಿರುವಂತ ಬದಲಾವಣೆಗಳ ಬಗ್ಗೆ ಹೇಳಿ ಏನಂದ್ರು ಗೊತ್ತಾ? 60-70 ವರ್ಷದ ವಯಸ್ಸಾದ್ರು ಬಿಡಿ, ಈಗಿನ ತರುಣರು ಸಾಹಿತ್ಯ ಬರ್ಕೊಂಡು ಕೂತ್ಕೋಬೇಡಿ, ಇದು ಸಾಹಿತ್ಯ ಬರೆಯೋ ಸಮಯ ಅಲ್ಲ, ಕೈಯಲ್ಲಿ ಬಂದೂಕ್ ಹಿಡಿಯೋ ಸಮಯ ಅಂತ ತರುಣರಿಗೆ ನೇರವಾಗಿ ಮರಾಠಿ ಸಾಹಿತ್ಯ ಸಮ್ಮೇಳನ ಮೂಲಕ ಕರೆ ಕೊಟ್ಟರು. ಎಲ್ಲರೂ ಗಲಾಟೆ ಮಾಡುವಾಗ ಸಾವರ್ಕರ್ ಹೇಳ್ತಾರೆ, ಒಂದು ಒಳ್ಳೆ ನಾಟಕ ನೀವು ನೋಡ್ತಿರ್ತೀರಿ, ಕಲೆಯ ಆಸಕ್ತರಾಗಿ ಕೂತಿರ್ತೀರಿ, ಇದ್ದಕ್ಕಿದ್ದಂತೆ ಥಿಯೇಟರ್ಗೆ ಬೆಂಕಿ ಹತ್ತಿದ್ರೆ ಕಲೆ ಬಿಡ್ತೀರಿ, ಓಡೋದು ಹೇಗೆ ಅಂತ ನೋಡ್ತೀರಿ. ದೇಶಕ್ಕೆ ಬೆಂಕಿ ಹತ್ತಿರುವಾಗ ಕಲೆ ಸಾಹಿತ್ಯ ಪಕ್ಕಕ್ಕಿಡಿ, ದೇಶಕ್ಕೆ ಬೆಂಕಿ ಹತ್ತಿರುವಾಗ ಬಂದೂಕೆ ಕೆಲಸ ಮಾಡಬಲ್ಲದು ಅಂತ ಸಾವರ್ಕರ್ ಕೊಟ್ಟ ಕರೆ ಇತ್ತಲ್ಲ, ಅವ್ರ ಒಳಗಿನ ದೇಶಭಕ್ತಿ ಆರಿತ್ತು ಅಂತ ಯಾವತ್ತಾದ್ರೂ ಹೇಳ್ತೀನಿ ಅಂದ್ರೆ. ದುರದೃಷ್ಟಕರ ಸಂಗತಿ ನಮ್ದು ಏನು ಅಂತಂದ್ರೆ, ಆನಂತರದ ದಿನಗಳಲ್ಲಿ ಯಾವ ಪರಿ ಸಾವರ್ಕರ್ಗೆ ಕಿರಿಕಿರಿ ಮಾಡಲಾಯಿತು ಅಂತಂದ್ರೆ, ಅವ್ರು ಕಟ್ಟಿದ ಹಿಂದೂ ಮಹಾಸಭಾನ ಇಟ್ಕೊಂಡು ಹೇಗೆ ಕಾಂಗ್ರೆಸ್ ಅವರನ್ನು ಹಳಿತು ಅಂತಂದ್ರೆ, ಅವರು ಗಾಂಧೀಜಿಯ ವಿರೋಧಿಯಾಗಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸಾವರ್ಕರ್ ಎಲ್ಲಾದ್ರೂ ಹೋದ್ರೆ ಕಪ್ಪು ಬಾವುಟ ತೋರಿಸಿದ್ರು. ಅತ್ರೆ ಅಂತ ಸಾವರ್ಕರ್ ಒಬ್ಬ ಮಿತ್ರರು, ತುಂಬಾ ಆಪ್ತರು. ಪ್ರಾಬಬಲಿ ಸಾವರ್ಕರ್ಗೆ 60 ವರ್ಷ ಆಗಿದ್ದಾಗ ಸಾವರ್ಕರ್ಗೋಸ್ಕರ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು. ಕಾಂಗ್ರೆಸ್ ಹೇಳಿದ್ರು, ಸಾವರ್ಕರ್ ಏನಾದ್ರು ಆ ಕಾರ್ಯಕ್ರಮಕ್ಕೆ ಬಂದ್ರೆ ಕಪ್ಪು ಬಾವುಟ ತೋರಿಸ್ತೀವಿ, ಗಲಾಟೆ ಮಾಡ್ತೀವಿ ಅಂತ ಅತ್ರೆ ಹೇಳಿದ್ರು. ನೀವ್ಯಾರೋ ಹೇಳಲಿಕ್ಕೆ? ಸಾವರ್ಕರ್ ಬಗ್ಗೆ ಮರಾಠಿ ಸಮಾಜಕ್ಕೆ, ನಮ್ಮ ಇಡೀ ದೇಶಕ್ಕೆ ಗೌರವ ಇದೆ, ನಾವು ಮಾಡೇ ಮಾಡ್ತೀವಿ ಕಾರ್ಯಕ್ರಮ, ನೋಡೇ ಬಿಡೋಣ ಅಂತ ಹಠ ಹಿಡಿದು ಕಾರ್ಯಕ್ರಮವನ್ನು ಮಾಡಿದ್ರು. ಸಾವಿರ ಸಂಖ್ಯೆಯಲ್ಲಿ ಜನ ಬಂದ್ರಲ್ಲ, ಅವರೆಲ್ಲರೂ ಸೇರ್ಕೊಂಡು ಸಾವರ್ಕರ್ಗೆ ಗೌರವ ಕೊಟ್ಟು ಅವತ್ತಿನ ದಿನ ಹೇಳಿದ್ರು, ನೀವು ಬರೀ ಸಾವರ್ಕರ್ ಅಲ್ಲ, ಸ್ವಾತಂತ್ರ್ಯ ವೀರ ಸಾವರ್ಕರ್ ಅಂತ ಬಿರುದು. ಏನೂ ತಿಳಿಯದ ದಡ್ಡರು ಕೆಲವರು ಫೇಸ್ಬುಕ್ ಅಲ್ಲಿ ಕಮೆಂಟ್ ಮಾಡ್ತಾರೆ, ತನಗೆ ತಾನೇ ಸ್ವಾತಂತ್ರ್ಯ ವೀರ ಅಂತ ಬಿರುದು ಕೊಟ್ಕೊಂಡ. ನನಗೆ ತಾನೇ ಕೊಟ್ಕೊಂಡು ಚಾಚಾ ಅಂತ ಸ್ವಾತಂತ್ರ್ಯ ವೀರ ಅಂತ. ಸ್ವಾತಂತ್ರ್ಯ ವೀರ ಅನ್ನೋದು ಎಷ್ಟು ಪಾಪ್ಯುಲರ್ ಆಯ್ತು ಅಂದ್ರೆ ಮಿತ್ರರೇ, ವೀರ್ ಸಾವರ್ಕರ್ ಅನ್ನೋದು ಅವರ ಪಾಲಿಗೆ ಅವಿನಾಭಾವನೆ ಜೊತೆಗೆ ಜೋಡಿಸ್ಕೊಂಡು ಬಂದ್ಬಿಡ್ತು. ಇವತ್ತಿನವರೆಗೂ ಯಾರು ಬರೀ ಸಾವರ್ಕರ್ ಅಂತ ಕರೆಯಲ್ಲ, ವೀರ್ ಸಾವರ್ಕರ್ ಅಂತ ಕರೀತಾರಲ್ಲ, ಆ ತರದ ಬಿರುದು ಇಡೀ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸಿಕ್ಕಿದ್ರೆ ಅದು ಸಾವರ್ಕರ್ಗೆ ಮಾತ್ರ ಸಿಕ್ಕಿದ್ದು. ನಿಜವಾಗಿ ಸಂಗತಿ ಏನು ಗೊತ್ತೇ?
ಆಗ್ತಿತ್ತೋ ಎಲ್ಲ ಬ್ರಿಟಿಷರ ಕಣ್ಣು ಸಾವರ್ಕರ್ ವಿರುದ್ಧವೇ ತಿರುಗಿ. ಸಾವರ್ಕರ್ನ ಬಂಧಿಸಿ ಮತ್ತೆ ಮತ್ತೆ ಜೈಲಿಗೆ ಹಾಕೋರು. ಸಾವರ್ಕರ್ಗೆ ಮತ್ತೆ ಮತ್ತೆ ಕಿರಿಕಿರಿ ಕೊಡಲಾಗ್ತಿತ್ತು. ಆ ಮನುಷ್ಯ ಕದ್ದು ಮುಚ್ಚಿ ಪುಸ್ತಕ ಬರೀತಿದ್ದ. ರತ್ನಗಿರಿಯಿಂದ ಒಂದು ಪುಸ್ತಕ ಬರೆದ್ರು, ಹಿಂದುತ್ವ ಅಂತ. ಹಿಂದುತ್ವ ಅನ್ನೋ ಪದವನ್ನು ಇವತ್ತೇನಾದ್ರೂ ನಾವು ಮಾತಾಡ್ತೀವಿ ಅಂದ್ರೆ, ಇವತ್ತೇನಾದ್ರೂ ಕೆಲವು ಪಕ್ಷಗಳು ಹಿಂದುತ್ವ ಅನ್ನೋ ಪದವನ್ನು ಬಳಸ್ತವೆ ಅಂತಂದ್ರೆ ಅದರ ಕೊಡುಗೆ ಸಾವರ್ಕರ್ದು. ಸಾವರ್ಕರ್ ಹಿಂದೂ ಅನ್ನೋ ಪದಕ್ಕೊಂದು ವ್ಯಾಖ್ಯಾನ ಕೊಟ್ಟರು. ಏನ್ ಕೊಟ್ಟರು ಗೊತ್ತಾ? ಎಷ್ಟು ಚೆನ್ನಾಗಿದೆ ಕೇಳಿ. ಸಾವರ್ಕರ್ ಮುಸಲ್ಮಾನರ ವಿರೋಧಿ ಎಂದು ಕೇಳಬೇಕು. ಆ ಸಿಂಧು ಸಿಂಧು ಪರ್ಯಂತ ಯಸ್ಯ ಭಾರತ ಭೂಮಿಕಾ ಪಿತೃಭೂ ಪುಣ್ಯಭೂಶ್ಚೈವ ಸವೈ ಹಿಂದೂ ರೀತಿ ಸ್ಮೃತಃ. ಆ ಸಿಂಧುವಿನಿಂದ ಹಿಡಿದು ಸಮುದ್ರದಿಂದ ಹಿಡಿದು ಹಿಮಾಲಯದವರೆಗೆ ಹಬ್ಬಿಕೊಂಡಿರುವಂತ ಈ ವಿಸ್ತಾರವಾಗಿರುವಂತ ಭಾರತ ಭೂಮಿಯನ್ನ ಯಾರು ಪಿತೃಭೂಮಿ ಪುಣ್ಯಭೂಮಿ ಅಂತ ಭಾವಿಸ್ತಾರೋ ಅವರೆಲ್ಲರೂ ಹಿಂದೂಗಳು. ಏನು ಸುಂದರವಾಗಿರುವಂತ ವ್ಯಾಖ್ಯಾನ. ಇದರಲ್ಲಿ ಮುಸಲ್ಮಾನನಿದ್ದಾನೆ, ಅವನಿಗೆ ಭಾರತ ನನ್ನ ಪಾಲಿಗೆ ಪಿತೃಭೂಮಿ ಪುಣ್ಯಭೂಮಿ ಅನಿಸಿದ್ರೆ ಅವನು ಹಿಂದೂನೇ. ಒಬ್ಬ ಕ್ರಿಶ್ಚಿಯನ್ ಇರ್ತಾನೆ, ಅವನಿಗೆ ಭಾರತ ಹಿಂದೂ ಅನಿಸಿದ್ರೆ ಅವನು ಹಿಂದುವೆ. ಜೈನ ಬೌದ್ಧ ಯಾರನ್ನೇ ಕರ್ಕೊಂಡು ಬನ್ನಿ, ಈ ಭಾರತವನ್ನ ಅಖಂಡವಾಗಿ ಪ್ರೀತಿಸ್ತಾನೆ ಅಂತಂದ್ರೆ, ಈ ಭಾರತವನ್ನ ಪಿತೃಭೂಮಿ ಪುಣ್ಯಭೂಮಿ ಅಂತ ಭಾವಿಸ್ತಾನೆ ಅಂತಂದ್ರೆ ಅವನು ಹಿಂದುವೆ ಎನ್ನುವಂತ ಪರಿಕಲ್ಪನೆಯಿಂದ ಕಟ್ಕೊಟ್ಟಿದ್ದು ಸಾವರ್ಕರ್. ಹಿಂದುತ್ವದ ಚಿಂತನೆಯನ್ನ, ಹಿಂದೂನೆಸ್ ಮತ್ತು ಹಿಂದೂಯಿಸಂ ಇವೆರಡನ್ನೂ ಪ್ರತ್ಯೇಕಗೊಳಿಸಿ ಹಿಂದೂ ಮತ್ತು ಹಿಂದುತ್ವವನ್ನ ಅದನ್ನು ಪ್ರತ್ಯೇಕಗೊಳಿಸಿ ತೋರಿಸಿಕೊಟ್ಟರು ಸಾವರ್ಕರ್. ನಮ್ಮ ಎಲ್ಲ ಚಿಂತನೆಗಳಿಗೆ ಬೇಕಾಗಿರುವಂತ ಅಡಿಪಾಯವನ್ನ ಹಾಕಿಕೊಟ್ಟವರು ಸಾವರ್ಕರ್. ಅಂದ್ರೆ ಸಾವರ್ಕರ್ನ ಎಷ್ಟರ ಮಟ್ಟಿಗೆ ಹಿಂದುತ್ವವಾದಿ ಅಂತ ತೋರಿಸಲಾಯಿತು ಅಂತಂದ್ರೆ, ಸಾವರ್ಕರ್ ಹಂಗೆ ಇದ್ರು. ಕೊನೆಗೆ ಅವ್ರಿಗೆ ಅನ್ನಿಸ್ತು ಮುಸಲ್ಮಾನರು ತಮಗೆ ಬೇಕಾಗಿರೋದನ್ನ ಹೆಂಗ್ ಪಡ್ಕೊಳ್ತಿದ್ದಾರೆ ಅಂತಂದ್ರೆ ಹಿಂದೂಗಳು ದಡ್ಡರಾಗಿ ಹೋಗ್ತಾರೆ ಅಂತ ಗೊತ್ತಾಗಿ ಸಾವರ್ಕರ್ 1940s ನಲ್ಲಿ ಸ್ಪಷ್ಟವಾಗಿ ಈ ದೇಶದ ಹಿಂದೂಗಳಿಗೆ ಕರೆ ಕೊಟ್ಟರು. ನೀವು ಅಕಸ್ಮಾತ್ ಸೇನೆಗೆ ಸೇರಲಿಲ್ಲ ಅಂತಂದ್ರೆ ಬರೋ ದಿನಗಳು ಬಹಳ ಡೇಂಜರ್ ಆಗುತ್ತೆ ಎನ್ನುವಂತ ಎಚ್ಚರಿಕೆಯನ್ನು ಕೊಟ್ಟರು. ಆ ಮನುಷ್ಯನ ದೂರದೃಷ್ಟಿ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅವಾಗ ಸೈನ್ಯದಲ್ಲಿ ಕೆಲವು ರಾಜ್ಯಗಳಲ್ಲಿ 3% ಹಿಂದೂಗಳಿದ್ರು. ಸಾವರ್ಕರ್ ಕರೆ ಕೇಳಿದ ನಂತರ ಲಕ್ಷಾಂತರ ಜನ ಸೈನಿಕ ಸೇರ್ಲಿಕ್ಕೆ ಶುರು ಮಾಡಿದ್ರು ಹಿಂದೂಗಳು. 1947ರಲ್ಲಿ ಸ್ವಾತಂತ್ರ್ಯ ಬಂದಾಗ ಮುಸಲ್ಮಾನರು ತಮ್ಮ ದಳವನ್ನು ಬದಲಾಯಿಸಿ ಪಾಕಿಸ್ತಾನಕ್ಕೆ ಹೋದ್ರಲ್ಲ, ಆ ಹಿಂದೂಸ್ತಾನವನ್ನು ರಕ್ಷಿಸಲಿಕ್ಕೆ ಕಾರಣವಾಗಿದ್ದು ಇದೇ ಸಾವರ್ಕರ್ ಚಿಂತನೆ ಅಂತ ಆಮೇಲೆ ಎಲ್ಲರೂ ಒಪ್ಕೊಳ್ತಾರೆ. ಆ ಮನುಷ್ಯನ ದೂರದೃಷ್ಟಿ ಚೆನ್ನಾಗಿ. ಸಾವರ್ಕರ್ನ ಭೇಟಿ ಮಾಡ್ಲಿಕ್ಕೆ ಒಂದ್ಸಲ ಸುಭಾಷ್ ಚಂದ್ರ ಬೋಸರು ಬಂದ್ರು. ಸಾವರ್ಕರ್ ಹೇಳ್ಕೊಳ್ತಾರೆ. ಸುಭಾಷ್ ಚಂದ್ರ ಬೋಸರು ಬಂದಾಗ ಸಾವರ್ಕರ್ ಕೇಳಿದ್ರು, ಏನ್ ಮಾಡ್ಬೇಕು ಅಂತಿದ್ದೀರಾ? ನಾನು ಇಲ್ಲಿರುವಂತ ಬ್ರಿಟಿಷರ ಮೂರ್ತಿಗಳನ್ನೆಲ್ಲ ಕೆಡವಬೇಕು ಅಂತಿದ್ದೀನಿ ಅಂತ ಸುಭಾಷ್ ಚಂದ್ರ ಬೋಸರು ಹೇಳಿದ್ರು. ಸಾವರ್ಕರ್ ಹೇಳಿದ್ರೆ ಏನಾಗುತ್ತೆ ಜನರಲ್ಲಿ ಕ್ರಾಂತಿಯ ಭಾವನೆ ಮೂಡಬಹುದು. ಸಾವರ್ಕರ್ ಹೇಳಿದ್ರು ಏನೂ ಆಗಲ್ಲ, ಒಂದು ಬ್ರಿಟಿಷರ ಮೂರ್ತಿ ಮುಟ್ಟಿದಂತೆ ನೀವು ಜೈಲಿಗೆ ಹಾಕ್ತಾರೆ, ಜೈಲಿಗೆ ಒಂದು 7-8 ವರ್ಷ ಹೋಗಿರ್ತೀರಾ ನೀವು, ಈ ಜನ ನಿಮ್ಮನ್ನು ಮರ್ತೇ ಹೋಗ್ತಾರೆ ಅಂತ. ಮತ್ತೆ ಏನ್ ಮಾಡ್ಬೇಕು? ಅವರಂದ್ರು ರಾಸ್ ಬಿಹಾರಿ ಬೋಸ್ ಒಂದು ಸೇನೆ ಕಟ್ಕೊಂಡಿದ್ದಾರೆ, ನೀವು ವಿದೇಶಕ್ಕೆ ಹೋಗಿ ಆ ಸೇನೆಯ ಮೂಲಕ ಭಾರತದ ಮೇಲೆ ಆಕ್ರಮಣ ಮಾಡಲಿಕ್ಕೆ ಸಿದ್ಧರಾಗಿ ಭಾರತವನ್ನು ಮುಕ್ತಿಗೊಳಿಸಲಿಕ್ಕೆ ಇದೊಂದು ಶ್ರೇಷ್ಠ ಮಾರ್ಗ ಅಂತ ಸಾವರ್ಕರ್ ಹೇಳಿದ ರೀತಿ ಇತ್ತಲ್ಲ. ಅದಾದ ಕೆಲವೇ ತಿಂಗಳುಗಳಲ್ಲಿ ಸುಭಾಷ್ ಚಂದ್ರ ಬೋಸರು ಮನೆಯಿಂದ ಕಾಣೆಯಾದರು, ವಿದೇಶಕ್ಕೆ ಹೋದ್ರು. ಮುಂದೆ ರಾಸ್ ಬಿಹಾರಿ ಬೋಸರನ್ನ ಭೇಟಿ ಮಾಡಿ ಇಂಡಿಯನ್ ನ್ಯಾಷನಲ್ ಆರ್ಮಿಗೆ ಹೆಗಲನ್ನು ಕೊಟ್ಟು ಆ ನೇತೃತ್ವವನ್ನು ತೆಗೆದುಕೊಂಡು ಮುನ್ನುಗ್ಗಲಿಕ್ಕೆ ಸಾಧ್ಯ ಆಯ್ತಲ್ಲ, ಅದರ ಬೀಜಾವಾಪ ಆಗಿದ್ದು ಇವ್ರ ಜೊತೆ ಕೂತು ಮಾತನಾಡಿದ ಮೇಲೆ ಅನ್ನೋದು ಇವತ್ತಿನ ಸಾವರ್ಕರ್ನ ಏನೂ ಕೆಲಸ ಮಾಡಲಿಲ್ಲ ಅಂತ ಹೇಳ್ತೇವೆ. ಸಾವರ್ಕರ್ ನಿರಂತರವಾಗಿ ಕೆಲಸ ಮಾಡ್ತಾ ಸ್ವಾತಂತ್ರ್ಯದ ಹೊಸ್ತಿಲಲ್ಲಿ ಸ್ಪಷ್ಟವಾಗಿ ಹಿಂದೂ ಧರ್ಮಕ್ಕೆ ಏನಾಗಬೇಕು ಎನ್ನುವಂತ ಪರಿಕಲ್ಪನೆ ಕಟ್ಟಿಕೊಂಡು ಮುಸಲ್ಮಾನರು ದೇಶವನ್ನು ಹೊಡಿಲಿಕ್ಕೆ ಬಿಡಬಾರದು ಅಂತ ಹಠ ಹಿಡಿದು ನಿಂತವರು ಸಾಧ್ಯ. ಆದರೆ ಎಲ್ಲಿವರೆಗೂ ಆಗೋಯ್ತು ಮುಂದೆ ಅಂತಂದ್ರೆ 1947ರಲ್ಲಿ ಸ್ವಾತಂತ್ರ್ಯ ಬಂದ ನಂತರ 1948ರಲ್ಲಿ ಮಹಾತ್ಮ ಗಾಂಧಿ ಹತ್ಯೆ ನಾಥುರಾಮ್ ಗೋಡ್ಸೆ ಮಾಡಿದ ಅನ್ನೋ ಕಾರಣಕ್ಕೋಸ್ಕರ ನಾಥುರಾಮ್ ಗೋಡ್ಸೆಗೂ ಸಾವರ್ಕರ್ಗೂ ಪರಿಚಯ ಇತ್ತು. ತುಂಬಾ ಜನ ಕ್ರಾಂತಿಕಾರಿಗಳು ತರುಣರು ಸಾವರ್ಕರನ್ನ ತನ್ನ ಗುರು ಅಂತ ಭಾವಿಸ್ತಾ ಇದ್ರು. ಆತನ ಪರಿಚಯ ಇತ್ತು ಅನ್ನೋ ಕಾರಣಕ್ಕೋಸ್ಕರ ಸಾವರ್ಕರ್ ಹೂಡಿಕೆ ಮಾಡಿರುವಂತ ಒಂದು ಕಂಪನಿಯಲ್ಲಿ ನಾಥುರಾಮ್ ಗೋಡ್ಸೆ ಆ ಪತ್ರಿಕೆಯಲ್ಲಿ ಬರೀತಿದ್ದ ಅನ್ನೋ ಕಾರಣಕ್ಕೋಸ್ಕರ ಈ ಹತ್ಯೆ ಆದಾಗ ಸಾವರ್ಕರ್ನು ಆರೋಪಿ ಅಂತ ಕರ್ಕೊಂಡು ನಿಲ್ಲಿಸ್ತಾರೆ. ಸಾವರ್ಕರ್ ಮೇಲೆ ಮಾಡಿದ ಆರೋಪ ಎಷ್ಟು ಜಾಳಾಗಿತ್ತು ಅಂತಂದ್ರೆ ಸಾವರ್ಕರ್ ಈ ಕೃತ್ಯ ಮಾಡಿದ್ರು ಅಂತ ಹೇಳೋದಕ್ಕೆ ಯಾವ ಪ್ರೂಫ್ ಇರಲಿಲ್ಲ. ಸ್ವತಃ ನಾಥುರಾಮ್ ಗೋಡ್ಸೆ ಹೇಳ್ದ ಇದ್ರಲ್ಲಿ ಸಾವರ್ಕರ್ ಪಾತ್ರ ಇಲ್ಲ, ಇದು ಪೂರ್ತಿ ನಾನೇ ಮಾಡಿರೋದು. ಜೊತೆಲಿದ್ದವರೆಲ್ಲ ಹೇಳಿದ್ರು ಸಾವರ್ಕರ್ಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ. ಇದನ್ನ ಇಬ್ರು ಹೇಳಿದವರು, ಆ ಇಬ್ರು ಕೂಡ ಆನಂತರ ಹೇಳಿದ್ರು ಇಲ್ಲ ಸಾವರ್ಕರ್ ಹಂಗೆ ಹೇಳಿದ್ವಿ ಅಂತ ನಾವೆಲ್ಲೂ ಹೇಳಲಿಲ್ಲ, ಇದು ಭಾರತೀಯ ಪೊಲೀಸರು ನಮ್ಮ ಹತ್ರ ಬರೆಸ್ಕೊಂಡಿರುವಂತ
ಸಾವರ್ಕರ್ ಜೈಲಲ್ಲಿ ಸಾವರ್ಕರ್ ಆರೋಪ ಬಂದಾಗ ಕಾಂಗ್ರೆಸ್ಸಿಗರೆಲ್ಲ ಸಾವರ್ಕರ್ ಮನೆ ಮೇಲೆ ಕಲ್ಲು ಹೊಡೆದು, ಸಾವರ್ಕರ್ ತಮ್ಮ ಬಾಳ ಇದ್ದಲ್ಲ ಕಿರಿತಮ್ಮ, ಅವನು ಮನೆ ಹೊರಗಡೆ ನಿಂತಿದ್ದಾಗ ಕಲ್ಲು ಅವನ ಹಣೆಗೆ ಬಿದ್ದು ರಕ್ತ ಬಂದು ಅಡ್ಮಿಟ್ ಮಾಡಿದ್ರು. ಅವನು ವಾಪಸ್ ಬರಲೇ ಇಲ್ಲ, ಅಲ್ಲೇ ಲಕ್ವ ಹೊಡಿತು ಅವನಿಗೆ. ಆ ಏಟಿನ ಶಾಕಿಗೆ ತೀರ್ಕೊಂಡ. ಸಾವರ್ಕರ್ ತನ್ನ ತಮ್ಮನನ್ನ ಎಷ್ಟು ಪ್ರೀತಿಸ್ತಿದ್ರು ಅಂತಂದ್ರೆ ಅವನಿಗೋಸ್ಕರ ಎಲ್ಲವನ್ನೂ ಮಾಡ್ಲಿಕ್ಕೆ ತ್ಯಾಗವಾಗಿದ್ದರು. ಅದರ ದುರದೃಷ್ಟಕರ ಸಂಗತಿ, ಅವರ ತಮ್ಮನನ್ನು ಸ್ವತಂತ್ರ ಭಾರತದಲ್ಲಿ ಕಸಿದ್ವಿ ನಾವು. ಪೊಲೀಸರು ಸಾವರ್ಕರ್ನ ಅರೆಸ್ಟ್ ಮಾಡ್ಲಿಕ್ಕೆ ಬಂದು ಗಾಂಧಿ ಹತ್ಯೆ ಮಾಡಿದೆ ನೀನು ಅಂತ. ಗಾಬರಿಯಾಗಿರುವಂತ ಸಾವರ್ಕರ್ ತಾನು ಟಾಯ್ಲೆಟ್ ಹೋಗಿ ಬರ್ತೀನಿ ಅಂತಂದ್ರೆ ಪೊಲೀಸ್ ಹೇಳಿದಂತೆ ಬಾಗಿಲು ಹಾಕ್ಬಿಡ ಟಾಯ್ಲೆಟ್, ನೀನು ತಪ್ಪಿಸ್ಕೊಂಡು ಹೋಗೋ ಸಾಧ್ಯತೆ ಇದೆ. ಸಾವರ್ಕರ್ನ ಕರ್ಕೊಂಡು ಪೊಲೀಸ್ ವಿಚಾರಣೆ ನಡೆಸ್ತಾನೆ ಅತ್ಯಂತ ಕೆಟ್ಟ ಭಾಷೆಯಲ್ಲಿ. ಸಾವರ್ಕರ್ ಆನಂತರ ತಮ್ಮ ಮಿತ್ರ ಹತ್ರ ಹೇಳ್ಕೊಡ್ತಾರೆ, ಸ್ಕಾಟ್ಲ್ಯಾಂಡ್ ಯಾರು ಪೊಲೀಸರು ಹಿಂಗೆ ಪ್ರಶ್ನೆ ಕೇಳ್ತಿದ್ರು, ನಾನು ಮುಖಕ್ಕೆ ಹೊಡೆದಂತೆ ಉತ್ತರ ಕೊಡ್ತಿದ್ದೆ, ಈಗ ನನ್ನವರೇ ನನ್ನನ್ನು ಪ್ರಶ್ನೆ ಮಾಡ್ತಿದ್ದಾರೆ, ಏನಂತ ಉತ್ತರ? 1 ವರ್ಷ ಅಸಹ್ಯಕರವಾಗಿ ಸಾವರ್ಕರ್ನ ನಡೆಸಿಕೊಂಡು ಅವರನ್ನು ಬಿಡಲಾಯಿತು. 1960ರಲ್ಲಿ ಸ್ವಾತಂತ್ರ್ಯ ಬಂದ 12 ವರ್ಷದ ನಂತರ ಸಾವರ್ಕರ್ ಮೃತ್ಯುಂಜಯ ದಿವಸ ಅಂತ ಆಚರಣೆ ಮಾಡ್ತಾನೆ. ಮೃತ್ಯುಂಜಯ ದಿವಸ ಅಂತಂದ್ರೆ ಏನ್ ಗೊತ್ತೇ? ಸಾವರ್ಕರ್ ಬಿಡುಗಡೆ ಆಗಬೇಕಾಗಿದ್ದಂತ ವರ್ಷ ಹತ್ರ ಒಳಗೋಗಿದ್ರೆ ಈಗ ಬರಬೇಕು. ಮೃತ್ಯುಂಜಯ ದಿವಸ ಅಂತ ಆಚರಣೆ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ರೆ ಜವಾಹರ್ಲಾಲ್ ನೆಹರು ಹೇಳಿದ್ರು, ಇದಕ್ಕೆ ಸರ್ಕಾರದಿಂದ ಯಾವ ಸಹಕಾರವೂ ಇಲ್ಲ. ಯಾರು ಕೇಳಿದ್ದಾರೆ ನಾವು ಮಾಡ್ಕೋತೀವಿ. ನೆಕ್ಸ್ಟ್ ಏನ್ ಮಾಡಿದ್ರು ಗೊತ್ತಾ? ಆಲ್ ಇಂಡಿಯಾ ರೇಡಿಯೋದಲ್ಲಿ ಈ ರಿಪೋರ್ಟ್ ಕೂಡ ಬರದಂತೆ ನೋಡ್ಕೋಬೇಕು ಅಂತ ಅವ್ರಿಗೆ ಅವಮಾನ ಮಾಡಿದ್ರು. ಸಾವರ್ಕರ್ ತಲೆಕೆಡಿಸ್ಕೊಂಡು ಸುಮ್ಮನೆ. ಎಷ್ಟು ನಿರಂತರವಾದ ಅವಮಾನ ಅಂತಂದ್ರೆ ಕೊನೆಗೊಂದು ದಿನ ಸಾವರ್ಕರ್ ಹೇಳಿದ್ರು, ಸಾಕು ಸಹವಾಸ, ನಾನು ಸಾಯಬೇಕು ಅಂತ ನಿಶ್ಚಯ ಮಾಡಿದ್ದೀನಿ ಅಂತ ಮುಂಬೈನ ಜುಹು ಬೀಚ್ ನಲ್ಲಿ ಸಮುದ್ರದ ದಿಕ್ಕಿಗೆ ನಡ್ಕೊಂಡು ಹೋಗುವಾಗ ಅವರ ಆತ್ಮೀಯ ಅವರ ಜೊತೆಗೆ ಇರ್ತಿದ್ದವ್ರು ಎಳ್ಕೊಂಡು ಬಂದು, ಬನ್ನಿ ಸಾವರ್ಕರ್, ಇವತ್ತು ನೀವು ಏನು ಅಂತ ಇವ್ರಿಗೆ ಗೊತ್ತಿಲ್ಲ, ನೀವು ಏನು ಅಂತ ಗೊತ್ತಾದ ದಿನ ನೀವು ಬೇಕು ಅಂತ ಅನ್ಸುತ್ತೆ, ಅಲ್ಲಿವರೆಗೂ ಇರಬೇಕು, ಬನ್ನಿ ಅಂತ ಹೇಳ್ಕೊಂಡು. ಸಾವರ್ಕರ್ ಕೊನೆಗೂ 21 ದಿನಗಳ ಕಾಲ ಅನ್ನ, ನೀರು, ಔಷಧಿ ಎಲ್ಲವನ್ನು ಬಿಟ್ಟು ತಾವೇ ತಮ್ಮ ಪ್ರಾಣವನ್ನ ಆತ್ಮಾಹುತಿಗೊಳಿಸಿದ್ರು ಅಂತ ಹೇಳಿದ್ರೆ ಖಂಡಿತವಾಗಿಯೂ ದುರದೃಷ್ಟಕರ ಸಂಗತಿ. ಅವರು ಅಂಡಮಾನಿನ ಜೈಲಲ್ಲಿದ್ದಾಗ ಸಾಯಬೇಕು ಅಂದ್ಕೊಂಡಿದ್ದನ್ನ ಎದುರಿಸಿ ನಿಂತಿದ್ರು. ಸ್ವತಂತ್ರ ಭಾರತದಲ್ಲಿ ನಮ್ಮ ಆತ್ಮಾರ್ಪಣೆ ತಾವೇ ಮಾಡಿಕೊಂಡು ಅಂತ ಹೇಳೋದು ಬಹಳ ಬೇಕಾದ. 1857 ಸಂಗ್ರಾಮದ ಪುಸ್ತಕವನ್ನು ಬರೆಯುವಾಗ ಸಾವರ್ಕರ್ ತಾತ್ಯಾ ಟೋಪೆ ಕುರಿತಂತೆ ಒಂದು ಮಾತು ಬರೀತಾರೆ. ಏನ್ ಬರೀತಾರೆ? ತಾತ್ಯಾ, ಈ ದೇಶದ ಜನ ನಿನ್ನನ್ನು ಗೌರವಿಸೋದಿಲ್ಲ ಅಂತಂದ್ರೆ ಅವ್ರು ತಪ್ಪಲ್ಲ ಕಣ, ನಿನ್ನೆ ತಪ್ಪು. ನೀನ್ ಯಾಕೆ ಈ ದೇಶದಲ್ಲಿ ಹುಟ್ಟಿದೆ? ನೀನ್ ಯಾವ್ದಾದ್ರು ಸಣ್ಣ ಪುಟ್ಟ ರಾಷ್ಟ್ರದಲ್ಲಿ ಹುಟ್ಟಿದ್ರು ನೀನ್ ಮಾಡಿರೋ ಸಾಹಸಕ್ಕೆ ಜನ ನಿನ್ನ ಆನೆ ಮೇಲೆ ಅಂಬಾರಿ ಇಟ್ಟು ಅದರ ಮೇಲೆ ಕೂರಿಸ್ಕೊಂಡು ಮೆರೆದಾಡಿಸ್ತಾ ಇದ್ರು. ನೀನ್ ಈ ದೇಶದಲ್ಲಿ ಹುಟ್ಟಿ ತಪ್ಪು ಮಾಡದೆ ಅಂತ ಸಾವರ್ಕರ್ ತಾತ್ಯಾ ಬರೀತಾರೆ. ಆದ್ರೆ ಸಾವರ್ಕರ್ನು ಜನ ಪ್ರೀತಿಯಿಂದ ತಾತ್ಯಾ ಅಂತಾನೆ ಕರೀತಿದ್ರು. ಕೊನೆಗೆ ಆ ಮಾತು ಅವರಿಗೆ, ತಾತ್ಯಾ ನೀನೇ ಯಾಕೆ ಹುಟ್ಟಿದ್ರು? ಜಗತ್ತಿನ ಯಾವುದಾದ್ರು ಚಿಕ್ಕ ರಾಷ್ಟ್ರದಲ್ಲಿ ಹುಟ್ಟಿದ್ರು ಜನ ಎಷ್ಟು ಸಂಭ್ರಮಿಸ್ತಾ ಇದ್ರು. ಈ ದೇಶದಲ್ಲಿ ದೇಶದ್ರೋಹಿ ಅಂತ ಕರೀತಾರೆ. ತಪ್ಪು ನಮ್ದೆಲ್ಲ, ತಪ್ಪು ನಿಂದೆ. ನೀನು ಈ ದೇಶದಲ್ಲಿ ಹುಟ್ಟಬಾರದು ಅಂತ ನಾನು ನೀವು ಹೇಳಬೇಕಾದ ಸ್ಥಿತಿ ಬಂದಿಲ್ಲ. ದುರಂತ ಸತ್ಮೇಲೂ ಬಿಟ್ಟಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿಯಾಗಿದ್ದಾಗ ಸಂಸತ್ ಭವನದಲ್ಲಿ ಸಾವರ್ಕರ್ ಒಂದು ಫೋಟೋ ಅನಾವರಣ ಮಾಡಬೇಕು ಅಂತ ಯಾರ್ಯಾರು ಎಲ್ಲರೂ ಹೇಗಾಗುತ್ತೆ ಇವ್ರದ್ದು ಒಂದು ಮಾಡಬೇಕು ಅಂದಾಗ ಸೋನಿಯಾ ಗಾಂಧಿ ಹೇಳ್ತಾರೆ, ದೇಶದ್ರೋಹಿಯ ಫೋಟೋ ಅನಾವರಣ ಮಾಡುವ ಕಾರ್ಯಕ್ರಮಕ್ಕೆ ನಾನು ಬರಲ್ಲ. ಅಂಡಮಾನಿನ ಕಾಲಾಪಾನಿ ಜೈಲಿನಲ್ಲಿ ಉರಿಯುವಂತ ಜ್ಯೋತಿ ಒಂದು, ಆ ಜ್ಯೋತಿಯ ಹೊರಗಡೆ ಒಂದು ಫಲಕ. ಸಾವರ್ಕರ್ ಹೇಳಿರುವಂತ ವಾಕ್ಯ ಯಾವ ವಾಕ್ಯ ಗೊತ್ತೇ? ಸಾವರ್ಕರ್ ಲಂಡನ್ನಲ್ಲಿದ್ರಲ್ಲ, ಲಂಡನ್ನಲ್ಲಿದ್ದಾಗ ಸಾವರ್ಕರ್ನ ಅಣ್ಣನನ್ನ ಎಳ್ಕೊಂಡು ಹೋಗಿದ್ರು, ಅದನ್ನ ಕಾಲಾಪಾನಿ ಕಳಿಸಿದ್ರು. ಅವ್ರ ತಮ್ಮ 6 ತಿಂಗಳ ಶಿಕ್ಷೆಗೆ ಒಳಗಾಗಿ ಜೈಲಿನಲ್ಲಿದ್ದ. ಮನೆಯ ಆಸ್ತಿ ಪಾಸ್ತಿ ಎಲ್ಲವನ್ನೂ ಬ್ರಿಟಿಷರು ವಶಪಡಿಸಿಕೊಂಡಿದ್ರು. ಒಂದು ಪಾತ್ರೆ ಕೂಡ ಉಳಿಸಿರಲಿಲ್ಲ. ಸಾವರ್ಕರ್ ಅತ್ಯಂತ ಪ್ರೀತಿಯ ಅತ್ತಿಗೆ ಸಾವರ್ಕರ್ಗೆ ಪತ್ರ ಬರೀತಾರೆ, ತಾತ್ಯಾ ನೀನು ಅಲ್ಲಿ ಹೋಗಿ ಕೂತಿದ್ಯಲ್ಲ, ತುಂಬಾ ಕಷ್ಟದಲ್ಲಿದ್ದೀವಿ, ನಮ್ಮನ್ನು ಬಂದು ನೋಡ್ಕೋಬಾರ್ದೇನೋ? ಏನ್ ಬರೀತಾರೆ ಗೊತ್ತಾ ಸಾವರ್ಕರ್? ಅತ್ತಿಗೆ, ಭಾರತ ಮಾತೆ ನಮ್ಮ ತೋಟಕ್ಕೆ ಬಂದು
ನಿಮ್ಮ ತೋಟದ ಹೂಗಳು ಬೇಕು ಅಂತ ಕೇಳಿದಾಗ ಆಗಲ್ಲ ಅಂತ ಹೇಳಲಿಕ್ಕಾಗುತ್ತಾಗ್ತದೆ. ನಮ್ಮ ಮನೆಯ 3 ಹೂಗಳನ್ನಲ್ಲದೆ ನಮ್ಮ ಮನೆಯಲ್ಲಿ ಹುಟ್ಟಬಹುದಾಗಿದ್ದ ಎಲ್ಲ ಹೂಗಳನ್ನು ಆಕೆ ಕೇಳಿದ್ರು ಕೂಡ ನಾವು ಪ್ರೀತಿಯಿಂದ ಸಮರ್ಪಣೆ ಆಗ್ತೀವಿ. ಅದಕ್ಕೆ ಇಂಥ ಸಮಯದಲ್ಲಿ ನಾವು ಗಟ್ಟಿತನವನ್ನು ಕಾಪಾಡ್ಕೋಬೇಕು ಅಂತ ಅತ್ತಿಗೆಗೆ ಪತ್ರ ಬರೆದು ಏನ್ ಹೇಳ್ತಾರೆ ಗೊತ್ತಾ? ಸ್ವಾತಂತ್ರ್ಯದ ಹೋರಾಟಕ್ಕೆ ನಾವು ಬಂದಿದ್ದು ಯಾರೋ ಸನ್ಮಾನ ಮಾಡ್ತಾರೆ ಅಂತಲ್ಲ, ಇದು ಅತ್ಯಂತ ಕಂಟಕದ ಮಾರ್ಗ ಅಂತ ಗೊತ್ತಿದ್ದುಕೊಂಡೇ ಇದಕ್ಕೆ ಬಂದಿದ್ದೀವಿ. ಇದು ನಿಮಗೂ ಗೊತ್ತಿದೆ, ಇದನ್ನು ಸಹರ್ಷದಿಂದ ಸ್ವೀಕಾರ ಮಾಡೋಣ ಅಂತ ಬರೆದಿರುವಂತ 4 ಸಾಲನ್ನ ಅಂಡಮಾನಿನ ಜೈಲಿನ ಒಳಗಿರುವಂತ ಒಂದು ದೀಪ ಸ್ತಂಭದ ಮೇಲೆ ಹಾಕಿದ್ರೆ ಅಲ್ಲಿ ಇನ್ನೊಂದು 3-4 ಜನರಿತ್ತು. ಭಗತ್ ಸಿಂಗ್ ಸೈಯಿಂಗ್ ಇದ್ದು ಅದರ ಒಂದು ಸೈಯಿಂಗ್ ಸಾವರ್ಕರ್ದಿದ್ರೆ ಅಫ್ಕೋರ್ಸ್ ಸಾವರ್ಕರ್ ಸೈಯಿಂಗ್ ಹಾಕ್ಲೇಬೇಕು, ಯಾಕಂದ್ರೆ ಅವ್ರು ಅಲ್ಲೇ ಕಾಲು ಪಡೆದರು. ಮಣಿಶಂಕರ್ ಅಯ್ಯರ್ ಅಂತ ಕಾಂಗ್ರೆಸ್ಸಿನ ಮಂತ್ರಿ, ಪೆಟ್ರೋಲಿಯಂ ಸಚಿವ, ದೇಶದ್ರೋಹಿ ಸಾವರ್ಕರ್ ಸೈಯಿಂಗ್ ಇಲ್ಲಿ ಹಾಕಬಾರ್ದು ಅಂತ ತೆಗಿತಾನಲ್ಲ, ಏನ್ ಧಾರಷ್ಟ್ಯ ಇವರಿಗೆ. ಈ ಕಾಂಗ್ರೆಸ್ಸಿಗರು ದೇಶಭಕ್ತಿಯ ಪಾಠವನ್ನು ನಮ್ಗೆ ಹೇಳ್ಕೊಡಲ್ಲ. ರಾಹುಲ್ ಗಾಂಧಿ ಚೀನಾದ ಕಮ್ಯುನಿಸ್ಟ್ ಪಾರ್ಟಿಯೊಂದಿಗೆ ಒಂದು ಒಪ್ಪಂದ ಮಾಡಿಕೊಂಡು ಸೈನ್ ಹಾಕೊಂಡಿದ್ದಾನೆ. ಒಪ್ಪಂದ ಏನು ಅಂತ ಇದುವರೆಗೂ ಬಾಯ್ಬಿಟ್ಟಿಲ್ಲ. ಏನು ಒಪ್ಪಂದ ಮಾಡಿಕೊಂಡು? ಈ ದೇಶದ ಒಂದು ಪಾರ್ಟಿಗೆ ಅಥವಾ ಆ ಪಾರ್ಟಿಯನ್ನು ನಡೆಸಬಹುದಾಗಿರುವಂತಹ ಒಂದು ಸಂಸ್ಥೆಗೆ ನಮ್ಮ ಪಕ್ಕಾ ವಿರೋಧಿಯಾಗಿರುವಂತಹ ಚೈನಾದ ಕಮ್ಯುನಿಸ್ಟ್ ಪಾರ್ಟಿಯೊಂದಿಗೆ ಏನು ಸಂಬಂಧ? ದೇಶಭಕ್ತಿಯ ಪಾಠವನ್ನು ನಮ್ಗೆ ಹೇಳ್ಕೊಡ್ದ. ದುರದೃಷ್ಟಕರ ಸಂಗತಿ ಅಂತಂದ್ರೆ ಈ ಸಾವರ್ಕರ್ ಫೋಟೋನ ಮುಸ್ಲಿಮರ ಏರಿಯಾದಲ್ಲಿ ಹಾಕಬಾರ್ದು ಅಂತ ಹೇಳ್ತಾರಲ್ಲ, ಏನ್ ಧಾರ್ಷ್ಟ್ಯ ಇವರಿಗೆಲ್ಲ? ಯಾಕೆ ಈ ಧಾರ್ಷ್ಟ್ಯ ಅಂದ್ರೆ ಸಜ್ಜನರು ಅಂತ ಅನ್ಸ್ಕೊಂಡ ನಾವು ಸೈಲೆಂಟ್ ಆಗಿರ್ತೀವಲ್ಲ, ಅದಕ್ಕೋಸ್ಕರ ಮಿತ್ರ ನಾವೇ ಬದುಕಿರೋ ಜನ ಅಲ್ಲ. ನಾವೇನ್ ಯಾರು ಸರ್ ತನ್ಸೆ ಜುದಾ ಮಾಡುವಂತ ನಮ್ಗೆ ಯಾರು ರಕ್ತದಲ್ಲಿ ತುಂಬಿಲ್ಲ. ನಾವು ಎಲ್ಲರ ಜೊತೆ ಪ್ರೀತಿಯಿಂದ ಬದುಕೋರು. ಆದರೆ ನಮ್ದೊಂದು ಸಾತ್ವಿಕ ಶಕ್ತಿ ಇದೆ. ಈ ಸಾತ್ವಿಕ ಶಕ್ತಿ ಏನು ಅಂತಂದ್ರೆ, ನೀವು ಬೈದಾಗಲೆಲ್ಲ ಸಾವರ್ಕರ್ನ ಜೀವನವನ್ನ ಮತ್ತೆ ಮತ್ತೆ ಮನೆಗೆ ಮುಟ್ಟಿಸ್ತೀರಿ ಎನ್ನುವಂತ ಇವಾಗ ಚೌಕಿ ಸಾವರ್ಕರ್ ಚೌಕಿ ಯಾವ ಅಲ್ಲೆಲ್ಲ ಸಾವರ್ಕರ್ ಫೋಟೋ ನೋಡಬೇಡ. ನಂಗೆ ಎಷ್ಟು ಖುಷಿ ಅಂದ್ರೆ ತರುಣರು ಊರಿಂದ ಫೋನ್ ಮಾಡ್ತಾರೆ, ಅಣ್ಣ ಒಂದು ಸಾವರ್ಕರ್ ಫೋಟೋ ಕಳಿಸ್ಕೊಡಿ ನಮಗೆ. ನನಗೆ ಸಾವರ್ಕರ್ ಫೋಟೋ ಕಳಿಸ್ಕೊಡಲ್ಲ, ಸಾವರ್ಕರ್ದು ಒಳ್ಳೆ ಫೋಟೋನ ಡ್ರೈವಲ್ ಹಾಕಿ ಶೇರ್ ಮಾಡ್ಬಿಡ್ತೀವಿ. ಯಾರ್ಯಾರಿಗೆ ಬೇಕೋ ಊರುಗಳಲ್ಲಿ ಪೆಟ್ಟಾಗಳನ್ನು ಹಾಕೊಳ್ಳಿ, ಯಾವ ನೋಡಬೇಡ, ಯಾರು ಏನ್ ಮಾಡ್ತಾರೆ ನೋಡಬೇಡ. ಸಾವರ್ಕರ್ ಜೀವನವನ್ನು ಏನ್ ನಾನು ನಿಮ್ ಜೊತೆ ಹಂಚ್ಕೊಂಡು ನಮ್ಮ ಜನರು ಬಹಳ ಗಟ್ಟಿಗಿರ್ಬೇಕು. ನಮ್ಗೆ ಅನ್ಸುತ್ತಷ್ಟೇ ಸೈಲೆಂಟ್ ಆಗಿದ್ದಾರೆ, ಸೈಲೆಂಟ್ ಆಗಿಲ್ಲ. ಸಾವರ್ಕರ್ ಪುಸ್ತಕ ಇಷ್ಟೊತ್ತಿಗೆ ಏನು ಹೇಳಿದ್ನೋ ಅದನ್ನು 32 ಪುಟಗಳಲ್ಲಿ ಸಂಕಲಿಸಿ ಒಂದು ಪುಸ್ತಕ ಮಾಡಿದ್ವಿ. ವೀರ್ ಸಾವರ್ಕರ್ ಸಾಹಸ, ಯಾತನೆ, ಅವಮಾನ ಪುಸ್ತಕ ಪ್ರಿಂಟ್ ಆಗಿದೆಯಪ್ಪ ಅಂತ ಇವತ್ತು ಅನೌನ್ಸ್ ಮಾಡಿದ್ರೆ ಇದುವರೆಗೂ ನನಗೆ ಅನ್ಸುತ್ತೆ ಕನಿಷ್ಠ ಪಕ್ಷ 75,000 ಪುಸ್ತಕಗಳ ಬೇಡಿಕೆ ಬಂದು ಆಲ್ಮೋಸ್ಟ್ ಸೋಲ್ಡ್ ಔಟ್. ಇಲ್ಲ ನಂತರ ನಾವು ಕೇಳಿದ್ರೆ ಒಂದು ವಾರ ಸಮಯ ಕೊಡಿ ಪ್ರಿಂಟ್ ಮಾಡಿ ಕಳಿಸ್ಬೇಕು ಅಂತ ಕೆಲವರು ಹೇಳ್ತಾರೆ. ಇಲ್ಲ ಸರ್, ಮನೆಗೂ ಹಂಚಲಿಕ್ಕೋಸ್ಕರ ಈ ಪುಸ್ತಕ ನಮ್ಗೆ ಬೇಕು ಅಂತ ಹಠ ಹಿಡಿದು ನಿಲ್ಲುವಂತ ಪ್ರಮೇಯ ಇದೆಯಲ್ಲ, ಇದು ಹಿಂದೂಗಳಲ್ಲಿರುವಂತ ಅದ್ಭುತವಾಗಿರುವಂತ ಶಕ್ತಿಯನ್ನು ಕಳ್ಕೊಳ್ಳೋಣ. ಯಾವ ಶಕ್ತಿಯ ಮೂಲಕ ಇವರು ಸಾವರ್ಕರ್ ಮೇಲೆ ಆರೋಪ ಮಾಡುವಂತ ಪ್ರಯತ್ನ ಮಾಡ್ತಾರೋ ಆ ಆರೋಪಕ್ಕೆ ಉತ್ತರವನ್ನ ಸಾವರ್ಕರನ್ನ ಮನೆಗೆ ತಲುಪಿಸುವ ಮೂಲಕ ನಾವು ಮಾಡಬೇಕು ಅಂತಲೇ ಈ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇರೋದು. ಈ ಪ್ರಯತ್ನಕ್ಕೆ ಜೊತೆಯಾಗಿರುವ ನಿಮ್ಗೆಲ್ಲರಿಗೂ ನಾನು ಅತ್ಯಂತ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಮರ್ಪಿಸಿ ನನ್ನೆಲ್ಲ ಮಾತುಗಳನ್ನ ತಾತ್ಯ ಆಗಿ ತನ್ನ ಬದುಕನ್ನ ರಾಷ್ಟ್ರಕ್ಕೋಸ್ಕರ ಸಮರ್ಪಿಸಿದ ಸಾವರ್ಕರ ಪದದಲ್ಲಿ ಸಮರ್ಪಿಸಿ ವಿರಮಿಸುತ್ತೇನೆ. ಇದಾದ್ಮೇಲೆ ಪ್ರಶ್ನೋತ್ತರಗಳಿಗೆ ಅವಕಾಶ ಇದೆ. ಯಾರಾದರೂ ಪ್ರಶ್ನೆಗಳನ್ನು ಕೇಳಬೇಕು ಅಂತಂದ್ರೆ ದಯಮಾಡಿ ಪ್ರಶ್ನೆಗಳನ್ನು ಕೇಳಬಹುದು. ಪ್ರೀತಿಯಿಂದ ಆಲಿಸಿದ ಎಲ್ಲರಿಗೂ ನಾನು ಅತ್ಯಂತ ಹೃತ್ಪೂರ್ವಕವಾಗಿ ನಮನಗಳನ್ನು ಸಮರ್ಪಿಸ್ತೀನಿ. ಒಂದ್ಸಲ ಭಾರತ ಮಾತೆ ಜಯಕಾರ ಜೊತೆ ಉಚ್ಚ ಕಂಠದಲ್ಲಿ ಅವ್ರು ಆಕ್ಚುಲಿ ಗನ್ ಹಿಡಿದು ಮಾಡಬಹುದಾದ, ಬಾಂಬ್ ಹಿಡಿದು ಮಾಡಬಹುದಾದ ಕೆಲಸಕ್ಕಿಂತಲೂ 100 ಪಟ್ಟು ಕೆಲಸವನ್ನ ಬರಹಗಳಿಂದ, ಭಾಷಣಗಳಿಂದ ಮಾಡೋದು ಸಾಧ್ಯವಿತ್ತು. ಅವರು ಸುಮ್ಮನೆ ಕೂತು 4 ಲೇಖನ ಬರೆದರೂ ಕೂಡ ಅದು ಪ್ರೇರಣೆ ಕೊಡುವಂತ ಸಾಧ್ಯತೆ ಇತ್ತು.